ಸೊ ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ಸೊ ಹೇಗಿದ್ದೀರಾ ಎಲ್ಲರೂ? ಪ್ರಿಪ್ರೇಷನ್ ಎಲ್ಲರೂ ಚೆನ್ನಾಗಿ ನಡೀತಾ ಇದ್ದೇನಾ? ರೈಟ್. ಸೊ ಇವಾಗ ನಿಮ್ಗೆ ಗೊತ್ತಿದ್ದಂಗೆ ನಾವು ಫ್ರೀ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ದಟ್ ಈಸ್ ಅ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ರೈಟ್. ಸೊ ಈಗಾಗಲೇ ಆಲ್ರೆಡಿ ಬಹಳಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ದಟ್ ಈಸ್ ಕೋಡಿಂಗ್, ಡಿಕೋಡಿಂಗ್ ಆಗಲಿ, ಅನಾಲಜಿ ಆಗಲಿ, ರೈಟ್, ಕ್ಲಾಸಿಫಿಕೇಷನ್. ಓಕೆ. ಸೊ ಈ ಥರ ನಾವು ಬೇಸಿಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಕಾನ್ಸೆಪ್ಟ್ ವೈಸ್ ಆ್ಯಂಡ್ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ತರ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನಿದೆ, ಡೈರೆಕ್ಷನ್ ಇದೆ. ಸೊ ಇವಾಗ ಡೈರೆಕ್ಷನ್ ನೋಡಬೇಕಾದ್ರೆ ಡೈರೆಕ್ಷನ್ ಆಲ್ರೆಡಿ ಒಂದು ವಿಡಿಯೋ ಆಗಿದೆ. ದಟ್ ಈಸ್ ಅ ಬೇಸಿಕ್ ಕಾನ್ಸೆಪ್ಟ್. ಸೊ ಏನಿದೆ ಬೇಸಿಕ್ ಆಗಿ ನಿಮಗೆ ಡೈರೆಕ್ಷನ್ಸ್ ಯಾವುದಾದ್ರು ಬರುತ್ತೆ, ಅದರಲ್ಲಿ ಯಾವ ಟೈಪ್ಸ್ ಕಾನ್ಸೆಪ್ಟ್ಸನ್ನು ಕೇಳಿರ್ತಾರೆ, ಅದೆಲ್ಲ ಅದ್ರ ಮೇಲೆ ಒಂದು ವಿಡಿಯೋ ಆಗಿದೆ. ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ಡೈರೆಕ್ಷನ್ ಪಾರ್ಟ್ 2 ಇದೆ. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರೈಟ್. ಸೊ ನಿನ್ನೆ ಕ್ಲಾಸಲ್ಲಿ ನೋಡಬೇಕಾದ್ರೆ ಈ ಥರ ಎಲ್ಲ ಕ್ವಶನ್ಸು ಕಂಪ್ಲೀಟ್ ಆಗಿತ್ತು. ರೈಟ್. ದಟ್ ಈಸ್ ಅ ಒನ್ ಲೈನರ್ ಆಗಲಿ ಈಸಿ ಇರೋ ಕ್ವಶನ್ಸನ್ನು ನಿನ್ನೆ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತು ನಾವು ಒಂದು ಸ್ವಲ್ಪ ನ್ಯೂ ಕಾನ್ಸೆಪ್ಟನ್ನು ನೋಡೋಣ. ಓಕೆ. ನ್ಯೂ ಕಾನ್ಸೆಪ್ಟ್ ವೈಸ್ ಕ್ವಶನ್ಸನ್ನು ನಾವು ಟ್ರೈ ಮಾಡೋಣ ಇವತ್ತು. ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಹಾಗಿದ್ದೆ ವಾಟ್ ಈಸ್ ದ ಫಸ್ಟ್ ಕ್ವಶನ್? ಸುಂದರ್ ಆ್ಯಂಡ್ ಪ್ರಕಾಶ್ ಆರ್ ಪ್ಲೇಯಿಂಗ್ ಅ ಕ್ಯಾರಮ್ ಅಂತ ಹೇಳ್ತಾ ಇದ್ದಾರೆ. ರೈಟ್. ಇದನ್ನು ನೋಡೋಕ್ಕೂ ಒನ್ ಲೈನರ್ ಕ್ವಶನ್ಸ್ ಥರನೇ ಇದೆ. ಬಟ್ ಇದರಲ್ಲಿ ಏನು ಚೇಂಜ್ ಇದೆ ನೋಡಿ. ಬಿಫೋರ್ ಕ್ಲಾಸಲ್ಲಿ ನೋಡಿದರೆ ನಿಮಗೆ ಡೈರೆಕ್ಟಾಗಿ ಏನು ಕೊಟ್ಟಿದ್ರು, ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿ ಲೆಫ್ಟ್ ರೈಟ್ ಹೋಗೋದನ್ನು ಕೊಟ್ಟಿದ್ರು. ಬಟ್ ದಿಸ್ ಈಸ್ ಅ ಲಿಟಲ್ ಬಿಟ್ ಡಿಫ್ರೆಂಟ್ ಅಲ್ಲ. ಸೊ ಏನಿದೆ, ಇಫ್ ಪ್ರಕಾಶ್ ಫೇಸ್ ಇಸ್ ಇನ್ ಅ ಸೌತ್ ಈಸ್ಟ್ ಡೈರೆಕ್ಷನ್ ದೆನ್ ವಿಚ್ ಡೈರೆಕ್ಷನ್ ಈಸ್ ಹೀಸ್ ಕಾಂಪಿಟೇಟರ್ ಸುಂದರ್ಸ್ ಫೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ಗೆ ಹೋಗೋ ಮುಂಚೆ ನಾವು ಒಂದು ಸ್ವಲ್ಪ ರಿವೈಸ್ ಮಾಡೋಣ. ಏನನ್ನು ಕಲ್ತಿದ್ವಿ ಅದನ್ನು ರಿವೈಸ್ ಮಾಡೋಣ. ಓಕೆ. ಸೊ ಹಾಗಿದ್ರೆ ಏನನ್ನು ಕಲ್ತಿದ್ವಿ? ದಟ್ ಈಸ್ ಅ ಡೈರೆಕ್ಷನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ರೈಟ್. ಡೈರೆಕ್ಷನ್ಸ್. ವಾಟ್ ಆರ್ ದ ಡೈರೆಕ್ಷನ್ಸ್? ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್ ಅಂತ. ರೈಟ್. ಇದರಲ್ಲಿ ಏನಿತ್ತು ಇವಾಗ? ನಾರ್ತ್ ಈಸ್ಟ್. ಇಲ್ಲೇನು ಬರುತ್ತೆ? ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್ ಆ್ಯಂಡ್ ಹಿಯರ್ ಇಟ್ ಈಸ್ ಅ ಸೌತ್ ವೆಸ್ಟ್ ಇತ್ತು ಬರುತ್ತೆ. ರೈಟ್. ಸೊ ಇವಾಗ ನಾರ್ತಿಂದ ರೈಟ್ ಯಾವುದಾಗುತ್ತೆ? ಈ ಸೈಡ್ ರೈಟ್ ಬರುತ್ತೆ, ಇಲ್ಲಿ ಲೆಫ್ಟ್ ಬರುತ್ತೆ. ರೈಟ್. ಈಸ್ಟ್ ಕೂಡ. ರೈಟ್. ಈಸ್ಟ್ ಈ ಸೈಡ್ ಇದೆ, ಇಲ್ಲಿ ರೈಟ್, ದಿಸ್ ಈಸ್ ಅ ಲೆಫ್ಟ್. ಈಸ್ಟ್ ಅಪೋಸಿಟ್ ಏನಿರುತ್ತೆ? ವೆಸ್ಟ್ ಇರುತ್ತೆ. ಸೊ ದಟ್ಸ್ ವೈ ಇಲ್ಲೇನು ಬರುತ್ತೆ? ರೈಟ್, ಇಲ್ಲಿ ಲೆಫ್ಟ್ ಬರುತ್ತೆ. ರೈಟ್. ಸೌತ್ ಅಪೋಸಿಟ್ ಈಸ್ ನಾರ್ತ್. ನಾರ್ತ್ ಏನಿರುತ್ತೆ? ಲೆಫ್ಟ್ ಏನಾಗುತ್ತೆ? ರೈಟ್ ಆಗುತ್ತೆ. ರೈಟ್. ಓಕೆ. ಸೊ ಈ ಥರ ಲೆಫ್ಟ್ ರೈಟನ್ನು ನೋಡಿದ್ವಿ. ಇನ್ನೊಂದು ನೆಕ್ಸ್ಟ್ ಡಿಗ್ರೀಸ್. ರೈಟ್. ಡಿಗ್ರೀಸ್ ಯಾವ್ಯಾವ ಡಿಗ್ರೀಸಲ್ಲಿ? 90 ಡಿಗ್ರಿ. ರೈಟ್. 270 ಡಿಗ್ರಿ. ಸೊ 90 ಡಿಗ್ರಿ ಅಂತಂದರೆ ನಾರ್ತ್ ಇವಾಗ ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ಕೂಡ ಇತ್ತು. ರೈಟಾ? ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ದಿಸ್ ಡೈರೆಕ್ಷನ್. ರೈಟ್. ಸಾರಿ, ಕ್ಲಾಕ್ ವೈಸ್ ದಿಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ರೈಟ್. ಈ ಥರ. ಓಕೆ. ಸೊ ಇವಾಗ ನಾರ್ತಿಂದ ನೀವು 90 ಡಿಗ್ರಿ ಮೂವ್ ಆಗಬೇಕು ಅಂದರೆ ಯಾವ ಡೈರೆಕ್ಷನಲ್ಲಿ ಬಂದಿರ್ತೀರಾ? ದಟ್ ಈಸ್ ಅ ಈಸ್ಟ್ ಡೈರೆಕ್ಷನ್. ಸೊ ಯಾರಿಗಿದೆಲ್ಲ ಟಾಪಿಕ್ ಗೊತ್ತಿಲ್ಲ, ಗೋ ಆ್ಯಂಡ್ ವಾಚ್ ದಟ್ ಬೇಸಿಕ್ ವಿಡಿಯೋ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನಿಮಗೆ ಎಲ್ಲ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ರೈಟ್. ಸೊ ನಾರ್ತಿಂದ 90 ಡಿಗ್ರಿ ಹೋಗಬೇಕಾದ್ರೆ ನಿಮ್ದು ಯಾವ ಡೈರೆಕ್ಷನ್ ಬಂದಿರುತ್ತೆ? ಈಸ್ಟ್ ಬರುತ್ತೆ. ಅದರಲ್ಲಿ ನಿಮಗೆ ಡಿಟೇಲ್ ಆಗಿ ಎಲ್ಲ ಕಾನ್ಸೆಪ್ಟನ್ನು ಹೇಳಿದ್ದಿದೆ. ಸೊ ಗೋ ಆ್ಯಂಡ್ ವಾಚ್ ದ್ಯಾಟ್. ಸೊ ಯಾರು ಇನ್ನೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ. ಸೊ ಹಾಗಿದ್ರೆ ಈ ಕ್ವಶನ್ ಸ್ಟಾರ್ಟ್ ಮಾಡೋಣ. ರೈಟ್. ಸೊ ಸುಂದರ್ ಆ್ಯಂಡ್ ಪ್ರಕಾಶ್ ಆರ್ ಪ್ಲೇಯಿಂಗ್ ಅ ಕ್ಯಾರಮ್. ಇಫ್ ಪ್ರಕಾಶ್ ಫೇಸಸ್ ಈಸ್ ಇನ್ ಅ ಸೌತ್ ಈಸ್ಟ್. ಪ್ರಕಾಶ್ ಯಾವ ಕಡೆ ಫೇಸ್ ಮಾಡ್ತಾ ಇದ್ದಾನೆ? ಸೌತ್ ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದಾನಂತೆ. ರೈಟ್. ಸೌತ್ ಈಸ್ಟ್ ಎಲ್ಲಿದೆ? ರೈಟ್, ಈ ಕಡೆ. ರೈಟ್. ಸೌತ್ ಈಸ್ಟ್ ಕಡೆ ಅವನು ಫೇಸ್ ಮಾಡ್ತಾ ಇದ್ದಾನೆ. ಸೊ ದನ್ ಇನ್ ವಿಚ್ ಡೈರೆಕ್ಷನ್ ಹಿಸ್ ಕಾಂಪಿಟೇಟರ್ ಸುಂದರ್ ಫೇಸ್. ಸೊ ಇವಾಗ ಕಾಂಪಿಟೇಟರ್ ಅಂದರೆ ಇವಾಗ ಕ್ಯಾರಮ್ ಆಡ್ತಾ ಇದ್ದಾರೆ ಅಂದರೆ ಇಬ್ಬರು ಎದುರ ಮುಂದೆ ಕೂತಿರ್ತಾರ, ಅಂದರೆ ಒಬ್ಬರು ಎದುರುಗಡೆ ಇನ್ನೊಬ್ಬರು ಕೂತಿರ್ತಾರೆ. ರೈಟ್. ಸೊ ಹಾಗಿದ್ರೆ ಇವನು ಸೌತ್ ಈಸ್ಟ್ ಫೇಸ್ ಮಾಡ್ತಾ ಇದ್ದರೆ ಇನ್ನೊಬ್ಬನು ಯಾವ ಕಡೆ ಫೇಸ್ ಮಾಡ್ತಾ ಇರ್ತಾನೆ? ದ ಅಪೋಸಿಟ್ ಡೈರೆಕ್ಷನ್ ಆಫ್ ದಿಸ್ ಈಸ್ ವಾಟ್? ಏನಿದೆ? ನಾರ್ತ್ ವೆಸ್ಟ್. ಸೊ ಏನಿದೆ? ಈಸಿ ಇದೆನಾ? ಇನ್ನೊಬ್ಬ ಕಾಂಪಿಟೇಟರ್ ಇರೋರು ಆಲ್ವೇಸ್ ಅಪೋಸಿಟ್ ಡೈರೆಕ್ಷನಲ್ಲಿ ಕೂತಿರ್ತಾರೆ. ಸೊ ಹಾಗಿದ್ರೆ ಯಾವ್ದು ಬರುತ್ತೆ ಸೌತ್ ಈಸ್ಟಿಗೆ ಅಪೋಸಿಟು? ನಾರ್ತ್ ವೆಸ್ಟ್. ರೈಟ್. ನೆಕ್ಸ್ಟ್ ಕ್ವಶನ್. ಸುನೀಲ್ ಆ್ಯಂಡ್ ಮನೋಹರ್ ಆರ್ ಪ್ಲೇಯಿಂಗ್ ಅ ಕ್ಯಾರಮ್. ಇಫ್ ಸುನೀಲ್ ಲುಕ್ಸ್ ಟುವರ್ಡ್ಸ್ ಅ ನಾರ್ತ್ ಈಸ್ಟ್. ಸುನೀಲ್ ಏನು ಮಾಡ್ತಾ ಇದ್ದಾನೆ? ನಾರ್ತ್ ಈಸ್ಟ್ ಕಡೆ ನೋಡ್ತಾ ಇದ್ದಾನೆ. ಸೊ ವೆರ್ ಈಸ್ ಅ ನಾರ್ತ್ ಈಸ್ಟ್? ದಿಸ್ ಸೈಡಾ?
ರೈಟ್. ಇಲ್ಲೇ ಬರುತ್ತೆ ನಾರ್ತ್, ಇದು ನಾರ್ತ್ ಆ್ಯಂಡ್ ಈಸ್ಟ್, ನಾರ್ತ್ ಈಸ್ಟ್. Then in which direction will his opponent Manohar look? So here also the same question, opposite irutte. That is a north is opposite will be a southwest. Right? So next question, A and B go on a cycle tour. They begin the journey facing toward the north. ಸೊ ಅವರು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ನಾರ್ತ್. ಬಿಗಿನ್ ದ ಜರ್ನಿ ಟುವರ್ಡ್ಸ್ ನಾರ್ತಿಂದ. ಸೊ ಅವರು ಫಸ್ಟು ನಾರ್ತ್ ಕಡೆ ನೋಡ್ತಾ ಇದ್ರು. ರೈಟಾ? ಇದನ್ನೇ ಹೇಳ್ತಾ ಇದ್ದಾರೆ, ನಾರ್ತ್ ಅಂದರೆ ಮೇಲ್ಗಡೆ ಇರುತ್ತೆ. ರೈಟ್. ಆಫ್ಟರ್ ಸಮ್ ಟೈಮ್ ಏನಾಯಿತು? ಎ ಟರ್ನ್ ಟು ಹಿಸ್ ಲೆಫ್ಟ್. ಎ ಆ್ಯಂಡ್ ಬಿ ಅಂತೂ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರ, ನಾರ್ತ್ ಕಡೆ ಸ್ಟಾರ್ಟ್ ಮಾಡಿದರು. ರೈಟ್. ಇಬ್ಬರು ಅಗೇನ್ ಏನು ಮಾಡಿದರು? ಎ ಏನು ಮಾಡ್ತಾ ಇದ್ದಾನೆ? ಆಫ್ಟರ್ ಸಮ್ ಟೈಮ್ ಎ ಟರ್ನ್ ಟು ಹಿಸ್ ಲೆಫ್ಟ್. ಎ ಏನು ಮಾಡಿದ್ದಾನೆ? ಲೆಫ್ಟ್ ಕಡೆ ಹೋಗಿದ್ದಾನೆ. ರೈಟ್. ಇಷ್ಟೇ ಹೇಳ್ತಾ ಇದ್ದಾರೆ. ಏನಾದರೂ ಡಿಸ್ಟೆನ್ಸ್ ಕೊಟ್ಟಿದ್ದಾರಾ? ನೋ ಡಿಸ್ಟೆನ್ಸ್. ರೈಟ್. ಓಕೆ. ಎ ಇದು ಎ ಪಾರ್ಟ್ ಸೈಡ್. ರೈಟ್. ಆ್ಯಂಡ್ ಬಿ ಟರ್ನ್ ಟು ರೈಟ್. ಬಿ ಏನು ಮಾಡ್ತಾ ಇದೆ? ಇಲ್ಲಿಂದ ರೈಟ್ ಕಡೆ ಹೋಗ್ತಾ ಇದೆ. ವಾಟ್? ಬಿ ಏನು ಮಾಡ್ತಾ ಇದೆ? ರೈಟ್ ಕಡೆ ಹೋಗ್ತಾ ಇದೆ. ರೈಟ್. ಆಫ್ಟರ್ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 1 ಕಿಲೋಮೀಟರ್. ಇಬ್ಬರು ಏನು ಮಾಡ್ತಾ ಇದ್ದಾರೆ? 1 ಕಿಲೋಮೀಟರ್, 1 ಕಿಲೋಮೀಟರನ್ನು ವಾಟ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದ್ದಾರೆ. ಎ ಟರ್ನ್ಸ್ ಟ್ವೈಸ್ 90 ಡಿಗ್ರಿ ಟುವರ್ಡ್ಸ್ ಲೆಫ್ಟ್. ಎ ಟರ್ನ್ಸ್ ಟ್ವೈಸ್ ಅಂದರೆ 2 ಸಲನಾ? ಸೊ 90 ಡಿಗ್ರಿ ಟುವರ್ಡ್ಸ್ ಲೆಫ್ಟ್ ಕಡೆ 2 ಸಲ ಏನು ಮಾಡ್ತಾ ಇದೆ? ಟುವರ್ಡ್ಸ್ ಟರ್ನ್ ಆಗ್ತಾ ಇದೆ. ಹೇಗೆ? ಇವಾಗ ಏನಿದೆ? ಇವಾಗ ಎದು ವೆಸ್ಟಲ್ಲಿದೆ. ರೈಟಾ? ಸೊ ನಿಮ್ಗೆ ಅದರಲ್ಲಿ ಡೈರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ನೋಡಿ, ಏನಿದೆ? ವೆಸ್ಟಲ್ಲಿದೆ. ಇಲ್ಲಿದೆನಾ? ಇವಾಗ 1 ಕಿಲೋಮೀಟರ್ ಮೂವ್ ಆಗಿ ಇಲ್ಲಿದೆ. ಇಲ್ಲಿಂದ ಏನು ಹೇಳ್ತಾ ಇದ್ದಾರೆ? ಟುವರ್ಡ್ಸ್ ಲೆಫ್ಟ್ ಟರ್ನ್ ಆಗಬೇಕು. ಎಷ್ಟು? 90 ಡಿಗ್ರಿ. ದಟ್ ಈಸ್ ಟ್ವೈಸ್ ಅಂದರೆ 2 ಸಲ ಟರ್ನ್ ಆಗಬೇಕು. ಸೊ ಹಾಗಿದ್ರೆ 90 ಡಿಗ್ರಿ. ಸೊ ದಿಸ್ ಈಸ್ ಎ ಹಿಯರ್. ರೈಟ್. ಸೊ ಎ ಇಲ್ಲಿದ್ರೆ ಇವಾಗ ಫಸ್ಟ್ 90 ಡಿಗ್ರಿ ಲೆಫ್ಟ್ ಅಂದರೆ ದಿಸ್ ಸೈಡ್, ಇವಾಗ ವೆಸ್ಟಿಂದ ಸೈಡ್ ಲೆಫ್ಟ್ ಬರುತ್ತಾ? ಸೊ ಹಾಗಿದ್ರೆ 90 ಡಿಗ್ರಿ, ಫಸ್ಟ್ 90 ಡಿಗ್ರಿ ಬಂದರೆ ಒಂದು ಡೈರೆಕ್ಷನ್ನು ಸುತ್ತಾಗಿರುತ್ತೆ. ಸೊ ಇನ್ನೊಂದು ಏನು ಬೇಕು ಅವನಿಗೆ? ಇನ್ನೊಂದು 90 ಡಿಗ್ರಿ ಡೈರೆಕ್ಷನ್ ಬೇಕು. ಸೊ ಹಾಗಿದ್ರೆ ಒಂದು ಡೈರೆಕ್ಷನ್ ಏನಾಗುತ್ತೆ? ಆವಾಗ ಈಸ್ಟ್ ಆಗುತ್ತಾ? ರೈಟ್. ಸೊ ಅಗೇನ್ ಏನಾಗುತ್ತೆ? ಒಂದು ಡೈರೆಕ್ಷನು ಈಸ್ಟ್ ಆಗುತ್ತೆ. ರೈಟ್. ಇಲ್ಲಿಂದ ಅಗೇನ್ ಈಸ್ಟಲ್ಲಿ ಟರ್ನ್ ಮಾಡಿರ್ತಾನೆ 90 ಡಿಗ್ರಿ. ರೈಟ್. ಸೊ ನೀವು ಇನ್ನೊಂದು ಕೂಡ ನೋಡ್ಕೊಳ್ಬೋದು. ಡೈರೆಕ್ಟಾಗಿ ನಿಮಗೆ ಏದು ಗೊತ್ತಾಗುತ್ತೆ. ಹೇಗೆ? ಟ್ವೈಸ್ ಅಂತ ಹೇಳಿದರು. ಟ್ವೈಸ್ 90 ಡಿಗ್ರಿ. ಸೊ 90 ಡಿಗ್ರಿ ಟ್ವೈಸ್ ಮಾಡಿದರೆ ಎಷ್ಟಾಗುತ್ತೆ? 180 ಡಿಗ್ರಿ. 180 ಡಿಗ್ರಿ ಅಂದರೆ ಸೇಮ್ ಲೈನಲ್ಲಿ ಬಂದಿರುತ್ತಾ? ಸೊ ವೆಸ್ಟ್ ಇದ್ದರೆ 180 ಡಿಗ್ರಿ ಹೋಗಿದರೆ ಈಸ್ಟ್ ಬರುತ್ತೆ. ರೈಟ್. ಲೆಫ್ಟ್ ಆದರೂ ಮೂವ್ ಆಗಿ, ರೈಟ್ ಆದರೂ ಮೂವ್ ಆಗಿ. ಸೊ 180 ಅಂದರೆ ಅದರದ್ದು ಅಪೋಸಿಟ್ ಬರುತ್ತೆ. ಅವನು ವೆಸ್ಟ್ ಕಡೆ ಇದ್ದ. ಸೊ ಹಾಗಿದ್ರೆ ಮೂವ್ ಆಗಿದ ಮೇಲೆ ಯಾವ ಕಡೆ ಬರುತ್ತೆ? ಈಸ್ಟ್ ಕಡೆ ಬರುತ್ತೆ. ಸೊ ಇದು ಯಾವ ಕಡೆ ಡೈರೆಕ್ಷನ್ ಬರುತ್ತೆ? ಫೈನಲ್ ಡೈರೆಕ್ಷನ್ ಇದೇನು ಬರುತ್ತೆ? ಈಸ್ಟ್ ಕಡೆ ಬರುತ್ತೆ. ರೈಟ್. ಸೊ ಹಾಗಿದ್ರೆ ಎ ಈಸ್ಟ್ ಆಗುತ್ತೆ. ರೈಟ್. ಒಂದೇ ಕಡೆ ಇದೆ. ಸೊ ಬಿ ನೋಡಿ, ಬಿದಂತೂ ನಮಗೆ ಯಾವುದು ಟರ್ನ್ ಆಗಕ್ಕೆ ಹೇಳಿದಾರ? ಬೇರೆ ಏನಾದರೂ ಟರ್ನ್ ಆಗಕ್ಕೆ ಹೇಳಿದಾರ ಬಿಗೆ? ನೋ, ಓನ್ಲಿ ಲಾಸ್ಟ್ ಇಲ್ಲಿವರೆಗೆ ಹೇಳಿದ್ದಾರೆ. ಸೊ ದಟ್ ಈಸ್ ಅ ವಾಟ್? ಸೊ ಬಿ ಎಲ್ಲಾಗುತ್ತೆ? ಈಸ್ಟಿಗೆ ಆಗುತ್ತೆ. ರೈಟ್. ಸೊ ಬಿ ಏನಾಗುತ್ತೆ? ಈಸ್ಟಿಗೆ ಆಗುತ್ತೆ. ಅರ್ಥ ಆಯ್ತಾ? ಬಿಕಾಸ್ ಬಿಗೆ ನಮಗೆ ಮೂವ್ ಮಾಡೋಕ್ಕೆ ಹೇಳಿಲ್ಲ. ರೈಟ್. ಸೊ ದ ನೆಕ್ಸ್ಟ್ ಕ್ವಶನ್, ಸಚಿನ್ ಆ್ಯಂಡ್ ಅಂಜಲಿ ವರ್ ಟಾಕಿಂಗ್ ಟು ಈಚ್ ಅದರ್. ಇಬ್ಬರು ಟಾಕಿಂಗ್. ನೀವು ಇವಾಗ ಮಾತಾಡ್ತಾ ಇದ್ದಾರೆ, ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದೀವ. ರೈಟ್. ಹಾಗೆ ಸೊ ಎಟ್ ದ ರೈಲ್ವೆ ಪ್ಲ್ಯಾಟ್ಫಾರ್ಮ್, ಎಲ್ಲಿ? ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡ್ತಾ ಇದ್ದಾರೆ. ಕ್ರಾಸಿಂಗ್ ಬಿಫೋರ್ ಒನ್ ಸನ್ಸೆಟ್. ಸೊ ಈ ಥರ ನಾವು ಸನ್ಸೆಟ್ ಕ್ವಶನ್ಸು, ರೈಟ್, ಸನ್ರೈಸ್ ಕ್ವಶನ್ಸನ್ನು ಒಂದು ಡಿಫ್ರೆಂಟ್ ಕ್ಲಾಸಲ್ಲಿ ನೋಡೋಣ. ಅದರಲ್ಲಿ ಡೀಟೇಲ್ ಕಾನ್ಸೆಪ್ಟ್ ವೈಸ್ ಅದನ್ನು ನೋಡೋಣ. ಆವಾಗ ನಿಮಗೆ ಶ್ಯಾಡೋ ರಿಲೇಟೆಡ್ ಬರುತ್ತೆ ಕ್ವಶನ್ಸು. ಸನ್ರೈಸ್ ಮತ್ತು ಸನ್ಸೆಟ್ ಇರುತ್ತೆ ಅಲ್ಲ, ಅಲ್ಲಿ ಶ್ಯಾಡೋ ರಿಲೇಟೆಡ್ ಕ್ವಶನ್ಸ್ ಕೂಡ ಬಂದಿರುತ್ತೆ. ಸೊ ಈ ಕ್ವಶನ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ರೈಟ್. ಓಕೆ. ಎ ಸ್ಟ್ಯಾಂಡ್ಸ್ ಫೇಸಿಂಗ್ ಈಸ್ಟ್. ಏನು ಮಾಡ್ತಾ ಇದೆ? ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದೆ. ರೈಟ್. ಬಿ ಸ್ಟ್ಯಾಂಡ್ 750 ಫಾರ್ ಇನ್ ವೆಸ್ಟ್ ಆಫ್ ಎ. ಓಕೆ. ಎ ಸ್ಟ್ಯಾಂಡ್ಸ್ ಈಸ್ಟ್ ಕಡೆ ಮಾಡ್ತಾ ಇದೆ. ಓಕೆ. ಬಿ ಸ್ಟ್ಯಾಂಡ್ಸ್ 750 ಮೀಟರ್ ಫಾರ್ ಇನ್ ವೆಸ್ಟ್ ಆಫ್ ಎ. ಇಲ್ಲಿದೆನಾ? ಇಲ್ಲಿಂದ 750 ಮೀಟರ್ ಫಾರ್. ಯಾವುದು? ಬಿ ಇದೆ. ಯಾವ ಕಡೆ? ವೆಸ್ಟ್ ಕಡೆ. ವೆಸ್ಟ್ ಕಡೆಯಿಂದ ಇದೇ ಬರುತ್ತಾ? ಎಷ್ಟು? 750 ಮೀಟರ್.
right? There is a pillar at 500 meter at a right of A. ರೈಟ್ ಆಫ್ ಎ ಕಡೆ ಏನಿದೆ 500 ಮೀಟರ್ ಪಿಲ್ಲರ್ ಇದೆ ಅಂತೆ. ಸೊ ರೈಟ್ ಆಫ್ ಎ ಈ ಕಡೆ ಬರುತ್ತಾ. ಸೊ ಎಷ್ಟು ಮೀಟರು? 500 ಮೀಟರ್ ಪಿಲ್ಲರ್ ಇದೆ, ರೈಟ್. ಇನ್ ವಿಚ್ ಡೈರೆಕ್ಷನ್ ಈಸ್ ಅ ಪಿಲ್ಲರ್ ವಿತ್ ರೆಸ್ಪೆಕ್ಟ್ ಟು ಬೀಸ್ ಪೊಸಿಷನ್. ಸೊ ನೋಡಿ, ಇದರಲ್ಲಿ ಏನು ಕೇಳಿದ್ದಾರೆ? ವಿತ್ ರೆಸ್ಪೆಕ್ಟ್ ಟು ಕ್ವಶನ್ಸ್. ಸೊ ಈ ಕ್ಲಾಸಲ್ಲಿ ಜಾಸ್ತಿ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಕ್ವಶನ್ಸ್ ನಿಮಗೆ ಸಿಕ್ಕಿರುತ್ತೆ, ರೈಟ್. ಸೊ ಆಲ್ವೇಸ್ ಎಕ್ಸಾಮಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಕೇಳಿರೋದು ವಿತ್ ರೆಸ್ಪೆಕ್ಟ್ ಟು ಅಂತ. ಓಕೆ, ವಿತ್ ರೆಸ್ಪೆಕ್ಟು ಅಂತ ಕೇಳಿರ್ತಾರೆ. ಹೇಗೆ ನೋಡಿ, ಇನ್ ವಿಚ್ ಡೈರೆಕ್ಷನ್ ಈಸ್ ಪಿಲ್ಲರ್, ಯಾವ ಡೈರೆಕ್ಷನಲ್ಲಿದೆ ಪಿಲ್ಲರ್ ವಿತ್ ರೆಸ್ಪೆಕ್ಟ್ ಟು ಬೀಸ್ ಪೊಸಿಷನ್. ಸೊ ಬೀಸ್ ಪೊಸಿಷನ್ ನೋಡಿ ಪಿಲ್ಲರ್ ಯಾವ ಕಡೆ ಇದೆ ಅಂತ ಹೇಳಬೇಕು. ಓಕೆ, ವಿತ್ ರೆಸ್ಪೆಕ್ಟು ಲಾಸ್ಟ್ ಯಾವುದಿರುತ್ತೆಲ್ಲ ಯಾವ್ದು ಕೊಟ್ಟಿರ್ತಾರೆ ಅಲ್ಲ ವಿತ್ ರೆಸ್ಪೆಕ್ಟ್ ಟು ಅಂತ. ಸೊ ಅದ್ರ ಮೇಲೆ ನೀವು ಏನು ಮಾಡಿ, ಈ ಥರ 4 ವಾಟ್ ಪ್ಲಸ್ ಚಿಹ್ನೆಯನ್ನು ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಪಿಲ್ಲರ್ ವಿತ್ ರೆಸ್ಪೆಕ್ಟ್ ಟು ಬೀಸ್ ಪೊಸಿಷನ್, ಬೀಸ್ ಪೊಸಿಷನ್ ಮೇಲೆ ನಿಮಗೆ ಪಿಲ್ಲರ್ ಯಾವ ಕಡೆ ಕಾಣಿಸ್ತಾ ಇದೆ ಅದೇ ನಿಮ್ಮದು ಕೇಳ್ತಾ ಇದ್ದಾರೆ, ರೈಟಾ? ಅದನ್ನೇ ನಿಮಗೆ ಕೇಳ್ತಾ ಇದ್ದಾರೆ. ಅರ್ಥ ಆಗಿದೆನಾ ಇದು? ಇನ್ ವಿಚ್ ಡೈರೆಕ್ಷನ್ ಈಸ್ ಪಿಲ್ಲರ್, ಯಾವ ಡೈರೆಕ್ಷನಲ್ಲಿದೆ ಪಿಲ್ಲರ್ ವಿತ್ ರೆಸ್ಪೆಕ್ಟ್ ಟು ಬೀಸ್ ಪೊಸಿಷನ್. ಸೊ ಲಾಸ್ಟಲ್ಲಿ ವಿತ್ ರೆಸ್ಪೆಕ್ಟು ಆದಮೇಲೆ ಯಾವ್ದು ಇರ್ತಾರಲ್ಲ ಅಲ್ಲಿ ನೀವು ಪ್ಲಸ್ ಚಿಹ್ನೆ ಮಾಡ್ಕೊಳ್ಳಿ, ರೈಟ್. ಸೊ ವಿತ್ ರೆಸ್ಪೆಕ್ಟ್ ಟು ಬೀಸ್ ಪಿಲ್ಲರ್ ಇಲ್ಲಿದೆನಾ, ದಿಸ್ ಈಸ್ ಅ ಪಿಲ್ಲರಾ. ಸೊ ಯಾವ ಡೈರೆಕ್ಷನಲ್ಲಿದೆ ಪಿಲ್ಲರ್, ಯಾವ ಡೈರೆಕ್ಷನಲ್ಲಿದೆ ಪ್ಲಸ್ಸನ್ನು ಮಾಡ್ಕೊಂಡಿದ್ವಾ ಇಲ್ಲಿ. ಸೊ ಯಾವ ಡೈರೆಕ್ಷನಲ್ಲಿದೆ, ಸೌತ್ ಈಸ್ಟಲ್ಲಿ ಇದೆ, ರೈಟ್. ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇದೆ. ಓಕೆ, ನೆಕ್ಸ್ಟ್ ಏನಿದೆ? ನಿಶಾಂತ್ ವಾಕ್ಸ್ 2 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್. ಏನು ಮಾಡಿದ್ದಾನೆ? 2 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟಿಗೆ ಟ್ರಾವೆಲ್ ಮಾಡಿದ್ದಾನೆ ನಿಶಾಂತ್. ಓಕೆ, ಎಟ್ ಕ್ರಾಸ್ ರೋಡ್ ಹಿ ಟರ್ನ್ ಲೆಫ್ಟ್ ಆ್ಯಂಡ್ ರೀಚ್ ದ ಗ್ರಾಸರಿ ಸ್ಟೋರ್. ಇಟ್ ಕ್ರಾಸ್ ರೋಡ್ ಹಿ ಟರ್ನ್ ಲೆಫ್ಟ್, ಇಲ್ಲಿಂದ ಲೆಫ್ಟ್ ಕಡೆ ಟರ್ನ್ ಮಾಡಿದ್ದಾನೆ. ಇಲ್ಲಿಂದ ವೆಸ್ಟ್ ಲೆಫ್ಟ್ ಕೆಳಗಡೆ ಆಗುತ್ತಾ. ಸೊ ಇಲ್ಲಿ ಗ್ರಾಸರಿ ಸ್ಟೋರ್ಗೆ ರೀಚ್ ಆದನು. ಇನ್ ವಿಚ್ ಡೈರೆಕ್ಷನ್ ಗ್ರಾಸರಿ ಸ್ಟೋರ್ ಫ್ರಮ್ ನಿಶಾಂತ್ಸ್ ಇನಿಷಿಯಲ್ ಪೊಸಿಷನ್. ಸೊ ನಿಶಾಂತ್ ಇನಿಷಿಯಲ್ ಪೊಸಿಷನ್ ಅಂತೂ ಇಲ್ಲೇ ಅಲ್ಲ. ಸೊ ಇಲ್ಲಿಂದ ಒಂದು ಗ್ರಾಸರಿ ಸ್ಟೋರ್ ಪೊಸಿಷನ್ ಏನಿದೆ ಅಂದರೆ ಒಂದು ಡೈರೆಕ್ಷನ್ ಎಲ್ಲಿದೆ. ಇನ್ ವಿಚ್ ಡೈರೆಕ್ಷನ್ ಈಸ್ ಗ್ರಾಸರಿ ಸ್ಟೋರ್, ಗ್ರಾಸರಿ ಸ್ಟೋರ್ ಯಾವ ಡೈರೆಕ್ಷನಲ್ಲಿದೆ? ಸೇಮ್ ವಿತ್ ರೆಸ್ಪೆಕ್ಟ್ ಟು ನಿಶಾಂತ್ಸ್ ಇನಿಷಿಯಲ್ ಪೊಸಿಷನ್ ಇದ್ದಂಗೆ, ಫ್ರಮ್ ನಿಶಾಂತ್ಸ್ ಇನಿಷಿಯಲ್ ಪೊಸಿಷನ್. ಸೊ ಹಾಗಿದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಮಾಡ್ಕೊಳ್ಳೋಣ. ಸೊ ಯಾವ ಕಡೆ ಕಾಣಿಸ್ತಾ ಇದೆ ಇದು? ದಟ್ ಈಸ್ ಇಲ್ಲಿ ವೆಸ್ಟ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಹಾಗಿದ್ರೆ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿದೆ. ಯಾವ ಡೈರೆಕ್ಷನಲ್ಲಿದೆ? ಸೌತ್ ವೆಸ್ಟ್, ರೈಟ್. ನೆಕ್ಸ್ಟ್, ಮನು ಆ್ಯಂಡ್ ಪಿಂಕಿ ಲೀವ್ ಹೋಮ್ ಫ್ರಮ್ ದ ಮಾರ್ಕೆಟ್. ಏನು ಮಾಡಿದರು? ಮನೆಯಿಂದ ಬಿಟ್ಟರು. ನೆಕ್ಸ್ಟ್ ಬೋತ್ ಫಸ್ಟ್ ಟ್ರಾವೆಲ್ 500 ಮೀಟರ್ಸ್ ಇನ್ ಈಸ್ಟ್ ಡೈರೆಕ್ಷನ್. ಇಬ್ಬರು 500 ಮೀಟರ್ಸು ಈಸ್ಟ್ ಡೈರೆಕ್ಷನಲ್ಲಿ ಹೋದರು, ರೈಟ್. 500 ಮೀಟರ್ಸ್, ರೈಟ್. ದೆನ್ ಟರ್ನ್ ರೈಟ್. ಅಗೇನ್ ಇಲ್ಲಿಂದ ರೈಟ್ ಟರ್ನ್ ಮಾಡಿದ್ರು. ರೈಟ್ ಅಂದರೆ ಏನಾಗುತ್ತೆ? ಈಸ್ಟ್ ಕೆಳಗಡೆನೇ ಬರುತ್ತಾ, ರೈಟ್. ಓಕೆ, ಸೊ ಆ್ಯಂಡ್ ರೀಚ್ ಎಟ್ ಅ ಲಾಂಡ್ರಿ. ಇಲ್ಲಿ ಲಾಂಡ್ರಿಗೆ ರೀಚ್ ಆದರು ರೈಟ್ ಟರ್ನ್ ಮಾಡಿ. ಆಫ್ಟರ್ ವಾಕಿಂಗ್ 200 ಎಷ್ಟು ಮೀಟರ್ಸ್ ಇಲ್ಲಿ ಟ್ರಾವೆಲ್ ಮಾಡಿದ್ರು? 200 ಮೀಟರ್ಸ್. ಇನ್ ವಿಚ್ ಡೈರೆಕ್ಷನ್ ಈಸ್ ಅ ಲಾಂಡ್ರಿ ಲೊಕೇಟೆಡ್ ಫ್ರಮ್ ದರ್ ಹೋಮ್ ಈಸ್. ಇಲ್ಲಿಂದ ಬಿಟ್ಟಿದ್ರಾ? ಮನೆಯಿಂದನೇ ಇಬ್ಬರು ಬಿಟ್ಟಿದ್ರು. ಸೊ ಹಾಗಿದ್ರೆ ಸೊ ಲಾಂಡ್ರಿ ಯಾವ ಡೈರೆಕ್ಷನಲ್ಲಿದೆ ಅಂತ ಕೇಳ್ತಾ ಇದ್ದಾರಾ? ಸೊ ವಿಚ್ ಡೈರೆಕ್ಷನ್ ಈಸ್ ದ ಲಾಂಡ್ರಿ, ಈ ಲಾಂಡ್ರಿ ಯಾವ ಡೈರೆಕ್ಷನಲ್ಲಿದೆ? ಫ್ರಮ್ ದರ್ ಹೋಮ್. ಸೊ ಹಾಗಿದ್ರೆ ಹೋಮ್ ಮೇಲೆ ನಾವು ಪ್ಲಸ್ ಚಿಹ್ನೆ ಮಾಡಿದರೆ ಗೊತ್ತಾಗುತ್ತಾ? ಸೊ ಯಾವ ಡೈರೆಕ್ಷನಲ್ಲಿದೆ ಲಾಂಡ್ರಿ? ಹೋಮಿಂದ ನೋಡಿದರೆ ದಿಸ್ ಈಸ್ ಅ ಸೌತ್, ದಿಸ್ ಈಸ್ ಅ ಈಸ್ಟ್. ಏನಾಗುತ್ತೆ? ಸೌತ್ ಈಸ್ಟ್ ಆಗುತ್ತೆ. ಯಾವ ಡೈರೆಕ್ಷನಲ್ಲಿದೆ? ಸೌತ್ ಈಸ್ಟ್ ಡೈರೆಕ್ಷನಲ್ಲಿದೆ, ರೈಟ್. ವಿತ್ ರೆಸ್ಪೆಕ್ಟ್ ಟು ಕ್ವಶನ್ಸ್ ಅರ್ಥ ಆಗಿದ್ದಾನೆ ಇವಾಗ? ನೆಕ್ಸ್ಟ್ ಏನಿದೆ? ಓಕೆ, ಸೊ ಪೆನ್ನೀಸ್ ಹೌಸ್ ಈಸ್ ವೆಸ್ಟ್ ಫೇಸಿಂಗ್. ಯಾವ ಕಡೆ ಹೌಸ್ ಇದೆ? ಅದು ವೆಸ್ಟ್ ಫೇಸಿಂಗ್ ಕಡೆ. ಇಲ್ಲಿ ಹೋಮ್ ಇದೆ. ಓಕೆ, ಇಲ್ಲಿ ಡೋರ್ ಇದೆ ಅಂದ್ಕೊಳ್ಳಿ, ವೆಸ್ಟ್ ಫೇಸಿಂಗ್. ಓಕೆ, ಈ ಸೈಡ್ ಫೇಸ್ ಮಾಡ್ತಾ ಇದೆ, ರೈಟ್. ಆನ್ ಎಂಟರಿಂಗ್ ಹರ್ ಹೌಸ್, ನೀವು ಇವಾಗ ನಿಮ್ಮ ಹೌಸ್ ಫೇಸ್ ಈ ಸೈಡ್ ಇದೆ, ಇವಾಗ ಹೌಸ್ ಫೇಸ್ ಇದೆ ಅಂದ್ಕೊಳ್ಳಿ, ರೈಟ್. ಇವಾಗ ವೆಸ್ಟ್ ಕಡೆ ಇದೆ ಅಂದರೆ ನೀವು ಯಾವ ಕಡೆಯಿಂದ ಎಂಟರ್ ಮಾಡ್ತೀರಾ? ಆ ಕಡೆಯಿಂದ ಎಂಟರ್ ಮಾಡಬೇಕಂದ್ರೆ ಈಸ್ಟ್ ಆಗುತ್ತಾ? ನೀವು ಈಸ್ಟ್ ಕಡೆಯಿಂದ ಎಂಟರ್ ಮಾಡ್ತೀರಾ. ಯಾವ ಕಡೆಯಿಂದ ಎಂಟರ್ ಮಾಡ್ತೀರಾ? ಈಸ್ಟ್ ಕಡೆಯಿಂದನೇ ಎಂಟರ್ ಮಾಡ್ತೀರಾ, ರೈಟ್.
ಸೊ ಆನ್ ಎಂಟ್ರಿಂಗ್ ಹರ್ ಹೌಸ್ ಯು ವಿಲ್ ಫೈಂಡ್ ದ ಕಿಚನ್ ಆನ್ ದ ರೈಟ್. ಸೊ ನೀವು ಇವಾಗ ಎಂಟರ್ ಮಾಡಬೇಕಾದ್ರೆ ಹೌಸ್ ಫೇಸ್ ಅಂತೂ ದಿಸ್ ಸೈಡ್ ಇತ್ತು, ಹೌಸ್ ಫೇಸ್ ಈ ಸೈಡ್ ಇದೆ, ಈ ಕಡೆ ಇದೆ ಅಂತಂದರೆ ನೀವು ಈಸ್ಟ್ ಕಡೆಯಿಂದನೇ ಹೋಗಬೇಕಾ. ಸೊ ಹಾಗೇನು ಹೇಳ್ತಾ ಇದ್ದಾರೆ, ಯು ವಿಲ್ ಫೈಂಡ್ ದ ಕಿಚನ್ ಆನ್ ಅ ರೈಟ್. ನಿಮ್ಗೇನು ಕಾಣ್ತಾ ಇದೆ, ನೀವೆಲ್ಲಿದ್ದೀರಲ್ಲ ನಿಮ್ಮದು ರೈಟಲ್ಲಿ ನಿಮಗೆ ಕಿಚನ್ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಕಡೆ ಕಿಚನ್ ಇದೆ ಅಂತ, ರೈಟ್ ಕಡೆ. ಸೊ ನೀವು ಈ ಸೈಡ್ ಇದ್ದೀರಾ, ರೈಟ್ ಅಂದರೆ ದಿಸ್ ಸೈಡ್, ಈ ಸೈಡಾ. ಸೊ ಈ ರೈಟ್ ಹ್ಯಾಂಡ್ ಸೈಡ್. ಸೊ ಈ ಕಡೆ ನಿಮಗೆ ಮನೆಯಲ್ಲಿ ಕಿಚನ್ ಕಾಣಿಸ್ತಾ ಇದೆ, ವಾಟ್ ಕಿಚನ್ ಕಾಣಿಸ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ ವಿಚ್ ಡೈರೆಕ್ಷನ್ ಇಸ್ ಅ ಕಿಚನ್ ಲೊಕೇಟೆಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಎಂಟ್ರೆನ್ಸ್. ಸೊ ಯಾವ ಡೈರೆಕ್ಷನಲ್ಲಿ ನಿಮ್ಮದು ಕಿಚನು ವಾಟ್ ಲೊಕೇಟ್ ಆಗಿದೆ ಅಂತ ನಿಮಗೆ ಕೇಳ್ತಾ ಇದ್ದಾರೆ, ರೈಟಾ. ಸೊ ಇದು ಹೋಮ್ ಇದೆ ಇವಾಗ. ಸೊ ಹಾಗಿದ್ರೆ ಕಿಚನ್ ಇಲ್ಲಿದೆ. ಸೊ ಇಲ್ಲಿ ವೆಸ್ಟ್, ನೀವು ಇಲ್ಲಿಂದ ಎಂಟ್ರಿ ಮಾಡ್ತಾ ಇದ್ದೀರಾ. ಸೊ ನಿಮ್ಮದು ರೈಟ್ ಕಡೆ ಅಂದರೆ ಈ ಸೈಡು. ಸೊ ಹಾಗಿದ್ರೆ ಕಿಚನ್ ಇಲ್ಲಿದೆ, ರೈಟ್. ಕಿಚನ್ ಇಲ್ಲಿದೆ, ರೈಟಾ. ಸೊ ಹಾಗಿದ್ರೆ ಈ ಕಿಚನು ಎಲ್ಲಿದೆ ಇನ್ನ ಎಲ್ಲಿದೆ ನಿಮಗೆ, ಇಲ್ಲಿ ವೆಸ್ಟಲ್ಲಿ ಕಾಣಿಸ್ತಾ ಇದೆ. ಹಾಗಿದ್ರೆ ಈ ಕಿಚನ್ ಎಲ್ಲಿರುತ್ತೆ? ಸೊ ಮ್ಯಾಪ್ ಮಾಡಿದರೆ ಸೌತಲ್ಲೇ ಇರುತ್ತೆನಾ. ನಿಮ್ಮ ರೈಟಿಗೆ ಅಂತಂದರೆ ಇಲ್ಲಿ ಕೆಳಗಡೆ ಸೌತಲ್ಲೇ ಬರುತ್ತೆನಾ. ಸೊ ದ್ಯಾಟ್ ಈಸ್ ಯುವರ್ ಆನ್ಸರ್. ಸೊ ಏನಿದೆ, ಕಾಂಟೆಕ್ಸ್ ಆಫ್ ಕಿಚನ್ ಎಲ್ಲಿದೆ, ಸೌತಲ್ಲಿ ಇದೆ, ರೈಟ್. ಡೈರೆಕ್ಷನ್ ಏನಿದೆ, ಸೌತಲ್ಲಿ ಇದೆ. ಸೊ ನೀವು ಇದನ್ನು ಈಸಿಯಾಗಿ ನೋಡ್ಬೋದು. ಸೊ ನೋಡಿ, ಈಸ್ಟ್ ಇದೆನಾ, ದಿಸ್ ಈಸ್ ಅ ಈಸ್ಟ್ ಡೈರೆಕ್ಷನ್, ರೈಟಾ. ಸೊ ನಿಮ್ದು ರೈಟಿಗೆ ಅಂತಂದರೆ ಯಾವ ಡೈರೆಕ್ಷನ್ ಬರುತ್ತೆ, ರೈಟಿಗೆ ಅಂದರೆ ಸೌತ್ ಡೈರೆಕ್ಷನಲ್ಲೇ ಬಂದಿರ್ತಾರ. ರೈಟ್ ಮೂವ್ ಆಗಿ ಅಂತಂದರೆ ಇಲ್ಲಿ ಸೌತ್ ಡೈರೆಕ್ಷನಲ್ಲೇ ಬಂದಿರ್ತಾರ. ಹಾಗಿದ್ರೆ ಅದೇ ಡೈರೆಕ್ಷನನ್ನು ನಿಮಗೆ ಕೇಳಿದ್ದಾರೆ. ಸೊ ದ್ಯಾಟ್ ಈಸ್ ವಾಟ್ ಕಿಚನ್ ಈಸ್ ಇನ್ ಅ ವಾಟ್, ಸೌತ್ ಡೈರೆಕ್ಷನ್, ರೈಟ್. ನೆಕ್ಸ್ಟ್, ಆಫ್ಟರ್ ಕಮಿಂಗ್ ಔಟ್ ಆಫ್ ಹರ್ ಹೌಸ್ ಅನಿತಾ ಕ್ರಾಸ್ ದ ರೋಡ್ ಅಂತ ಹೇಳ್ತಾ ಇದ್ದಾರೆ. ಆನ್ ರೀಚಿಂಗ್ ದ ಅದರ್ ಸೈಡ್ ಶಿ ಟರ್ನ್ ಟು ರೈಟ್ ಆ್ಯಂಡ್ ವೆಂಟ್ ಸ್ಟ್ರೇಟ್. ಇಫ್ ಶಿ ನೌ ಫೇಸಿಂಗ್ ಅ ಸೌತ್ ದೆನ್ ಬಿಫೋರ್ ಕ್ರಾಸಿಂಗ್ ದ ರೋಡ್ ವಿಚ್ ಡೈರೆಕ್ಷನ್ ವಾಸ್ ಶಿ ಫೇಸಿಂಗ್. ಸೊ ಪ್ರೀವಿಯಸ್ ಕ್ಲಾಸಲ್ಲೂ ಈ ಥರ ಒಂದೆರಡು ಕ್ವಶನ್ಸ್ ಇತ್ತು, ರೈಟ್. ಸೊ ಇದರಲ್ಲಿ ಏನಿದೆ, ಇಲ್ಲಿ ನೆಕ್ಸ್ಟ್ ಮೊದಲು ಯಾವ ಕಡೆ ವಾಟ್ ಯಾವ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಾಯಿದ್ರು ಅಂತ ಕೇಳಿದರು, ರೈಟ್. ಬಿಫೋರೆಲ್ಲ ಕ್ವಶನ್ಸಲ್ಲಿ ಲಾಸ್ಟಲ್ಲಿ ಎಲ್ಲಿ ನಿಂತಿದ್ರು ಅದನ್ನು ಕೇಳ್ತಾ ಇದ್ರಾ. ಬಟ್ ಇದರಲ್ಲಿ ಏನಿದೆ, ಮೊದಲೇ ಡೈರೆಕ್ಷನ್ ಕೊಟ್ಟಿಲ್ಲ ಮೊದಲು, ರೈಟ್. ಅದನ್ನು ನೀವು ಫೈಂಡ್ ಮಾಡಬೇಕು. ಶಿ ಟರ್ನ್ ಟು ರೈಟ್ ಆ್ಯಂಡ್ ವೆಂಟ್ ಸ್ಟ್ರೈಟ್ ಅಂತ ಹೇಳ್ತಾ ಇದ್ದಾರೆ, ಓಕೆ. ಸೊ ಇಫ್ ಶಿ ಈಸ್ ಫೇಸಿಂಗ್ ಸೌತ್, ಇಫ್ ಶಿ ಫೇಸಿಂಗ್ ಸೌತ್, ಓಕೆ. ಇಲ್ಲಿ ನೋಡಿ, ಸೌತ್ ಕಡೆ ಆಲ್ರೆಡಿ ಅವಳು ಫೇಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ದಟ್ ಟು ದ ರೈಟ್. ಸೊ ಶಿ ಟರ್ನ್ ಟು ದ ರೈಟ್ ಆ್ಯಂಡ್ ವೆಂಟ್ ಸ್ಟ್ರೇಟ್ ಅಂತ ಹೇಳಿದರು. ಸೊ ಇವಾಗ ಇಲ್ಲಿ ಸೌತಲ್ಲಿ ಲಾಸ್ಟಲ್ಲಿ ಫೇಸ್ ಮಾಡ್ತಾ ಇದ್ದಾಳೆ. ಸೊ ಅದ್ರಿಗಿಂತ ಮೊದಲು ಅವಳು ಯಾವ ಕಡೆ ಫೇಸ್ ಮಾಡ್ತಾ ಇದ್ಲು ಅದನ್ನು ನಾವು ಫೈಂಡ್ ಮಾಡಬೇಕಾ. ಸೊ ಅದ್ರಿಗಿಂತ ಮೊದಲು ಅವಳು ಯಾವ ಕಡೆ ಟರ್ನ್ ಮಾಡಿದ್ಲು ಅಂತ ಹೇಳಿದರು, ದಟ್ ಈಸ್ ಅ ರೈಟ್ ಡೈರೆಕ್ಷನ್. ಓನ್ಲಿ ಸ್ಟೇಟ್ ಅಂದರೆ ಇವಾಗ ನಾನು ರೈಟ್ ಟರ್ನ್ ಮಾಡಿ ಸ್ಟೇಟ್ ಹೋಗ್ತಾ ಇದ್ದೀನಿ ಆ ಥರ, ರೈಟಾ. ಇದ್ರಿಗಿಂತ ಮೊದಲು ಅವಳು ರೈಟ್ ಕಡೆ ಫೇಸ್ ಮಾಡ್ತಾ ಇದ್ಲು ಅಂತ ಹೇಳ್ತಾಯಿದ್ರು. ಸೊ ಹಾಗಿದ್ರೆ ರೈಟ್ ಕಡೆ ಟರ್ನ್ ಮಾಡಬೇಕು. ಸೊ ರೈಟ್ ಕಡೆ ಟರ್ನ್ ಮಾಡಿದ ಮೇಲೆ ನಿಮಗೆ ಸೌತ್ ಬರಬೇಕು. ಹಾಗಿದ್ರೆ ಯಾವ ಡೈರೆಕ್ಷನ್ ಇದ್ದಿರೋದು, ನೀವು ಇವಾಗ ರೈಟ್ ನಾರ್ತ್ ಇದ್ದೀರಾ, ನಾರ್ತ್. ಇವಾಗ ನಾನು ಲಾಸ್ಟಲ್ಲಿ ಈಸ್ಟ್ ಫೇಸ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಯಾವ ಕಡೆ ಟರ್ನ್ ಮಾಡಿದ್ರ ಮೇಲೆ ನಿಮಗೆ ಈಸ್ಟ್ ಫೇಸ್ ಆಗಿದೆ, ದಟ್ ಈಸ್ ಅ ರೈಟ್ ಟರ್ನ್ ಆಗಿದ ಮೇಲೆ ನಿಮಗೆ ಈಸ್ಟ್ ಫೇಸ್ ಕಡೆ ಆಗಿದೆನಾ. ಸೊ ಅದೇ ಥರ ಲಾಸ್ಟಲ್ಲಿ ನಿಮಗೆ ಸೌತ್ ಬರಬೇಕು ಯಾವಾಗ ರೈಟ್ ಟರ್ನ್ ಆದಮೇಲೆ. ಸೊ ಹಾಗಿದ್ರೆ ಯಾವ ಕಡೆ ಡೈರೆಕ್ಷನ್ ಇರಬೇಕು, ಈಸ್ಟ್ ಕಡೆನಾ. ಸೊ ಈಸ್ಟ್ ಕಡೆ ಇದ್ದರೆ ಮಾತ್ರ ಅಲ್ಲಿಂದ ರೈಟ್ ಟರ್ನ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ, ಸೌತ್ ಸಿಗುತ್ತೆ. ಸೊ ಇವಾಗ ಕೂಡ ಅವಳು ಏನು ಮಾಡ್ತಾ ಇದ್ದಾಳೆ, ಸೌತ್ ಡೈರೆಕ್ಷನನ್ನೇ ಫೇಸ್ ಮಾಡ್ತಾ ಇದ್ದಾಳೆ, ರೈಟ್. ಸೊ ಇನ್ ವಿಚ್ ಡೈರೆಕ್ಷನ್ ವಾಸ್ ಶಿ ಫೇಸಿಂಗ್, ಯಾವ ಕಡೆ ಫೇಸ್ ಮಾಡ್ತಾ ಇದ್ಲು ಅವಳು, ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ಲು, ರೈಟ್. ಏನು ಮಾಡಿದ್ಲು, ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ಲು, ರೈಟ್. ಓಕೆ. ಸೊ ಕ್ವಶನ್ ಏನು ಕೇಳಿದ್ದಾರೆ, ದೆನ್ ಬಿಫೋರ್ ಕ್ರಾಸಿಂಗ್ ದ ರೋಡ್. ಓಕೆ. ಸೊ ಇಲ್ಲಿರಂಗಂತೂ ಕ್ರಾಸ್ ದ ರೋಡ್ ಆಗಿದ ಮೇಲೆ ಅವಳು ಸ್ಟೇಟ್ ನಡೆದಿದ್ಲು, ರೈಟ್, ಸೌತ್ ಬಂದಿದ್ಲು. ಬಟ್ ಅವರು ಹೇಳ್ತಾ ಇರೋದು ಬಿಫೋರ್ ಕ್ರಾಸಿಂಗ್ ದ ರೋಡ್ ಅಂತ ಕೇಳಿದ್ದಾರೆ. ವಾಟ್ ಬಿಫೋರ್ ಕ್ರಾಸಿಂಗ್ ದ ರೋಡ್. ಆಫ್ಟರ್ ಕಮಿಂಗ್ ಔಟ್ ಆಫ್ ಹರ್ ಹೌಸ್ ಅನಿತಾ ಕ್ರಾಸ್ ದ ರೋಡ್.
ಆನ್ ರೀಚಿಂಗ್ ದ ಅದರ್ ಸೈಡ್. ಅಂದರೆ ಇವಾಗ ಅನಿತಾ ಹೋಮ್ ಇದ್ದರೆ ಕ್ರಾಸ್ ಮಾಡಿದ ಮೇಲೆ ದಟ್ ಸೈಡ್ ಅಪೋಸಿಟ್ ಸೈಡ್ ಆಗುತ್ತೆ. ಹಾಗಿದ್ರೆ ನಮಗೆ ಈಸ್ಟ್ ಡೈರೆಕ್ಷನ್ ಸಿಕ್ಕಿದೆ, ರೈಟಾ? ಸೊ ಅಪೋಸಿಟ್ ಸೈಡಿಂದ ಅವಳು ಸ್ಟಾರ್ಟ್ ಮಾಡಿದ್ಲು ಅವಳದ್ದು ಜರ್ನಿ. ಸೊ ಅಪೋಸಿಟ್ ಸೈಡ್ ವಿಲ್ ಬಿ ಅ ವೆಸ್ಟ್ ಆಗುತ್ತೆ, ಬಿಕಾಸ್ ಅವ್ರು ಕೇಳಿರೋದು ಬಿಫೋರ್ ಕ್ರಾಸಿಂಗ್ ಅ ರೋಡ್ ಅಂತ. ಸೊ ಆನ್ಸರ್ ಏನಾಗಿರುತ್ತೆ? ವೆಸ್ಟ್ ಆಗಿರುತ್ತೆ. ಓಕೆ, ಸೊ ಆನ್ಸರ್ ವಿಲ್ ಬಿ ಅ ವೆಸ್ಟ್. ನೆಕ್ಸ್ಟ್, ಶಿವ ವಾಕ್ಡ್ 4 kilometers ಫ್ರಮ್ ಹಿಸ್ ಹೌಸ್ ಟುವರ್ಡ್ಸ್ ಈಸ್ಟ್. ಸೊ ಏನು ಹೇಳಿದ್ದಾರೆ? ಶಿವ ವಾಕ್ಡ್ 4 kilometers ಫ್ರಮ್ ಹಿಸ್ ಹೌಸಿಂದ ಯಾವ ಕಡೆ? ಈಸ್ಟ್ ಕಡೆ, ರೈಟ್? 4 kilometers. ಸೊ ಆ್ಯಂಡ್ ಟರ್ನ್ ಟುವರ್ಡ್ಸ್ ಸೌತ್. ಆ್ಯಂಡ್ ಈಸ್ಟ್ ಕಡೆ ವಾಕ್ ಮಾಡಿ ಸೌತ್ ಕಡೆ ಟರ್ನ್ ಮಾಡಿದ್ದಾನೆ. ಸೌತ್ ಅಂದರೆ ತೆಳ್ಳಗೆ ಬರುತ್ತೆ. ಆ್ಯಂಡ್ ವಾಕ್ಡ್ 2 kilometers. ನೋಡಿ 2 kilometers ಇದೆ. ಸೊ ಹಾಗಿದ್ರೆ ಸೊ ಲೈನ್ ಏನು ಬರುತ್ತೆ? ಒಂದು ಸ್ವಲ್ಪ ಸಣ್ಣದಾಗುತ್ತಾ? ಬಿಕಾಸ್ 4ಗೆ ನಾವು ದೊಡ್ಡದು ಮಾಡಿದ್ವಿ. ದಟ್ ಈಸ್ ಅ 2 kilometers. ಫೈನಲಿ ಹಿ ವಾಕ್ಡ್ 1.5 kilometers ಟುವರ್ಡ್ಸ್ ಈಸ್ಟ್. ಸೊ ಫೈನಲಿ ಏನು ಮಾಡಿದ್ದಾನೆ? ಈಸ್ಟ್ ಕಡೆ ಅಂದರೆ ದಿಸ್ ಸೈಡ್. ಸೊ ಹೌ ಮೆನಿ ಕಿಲೋಮೀಟರ್? 1.5 kilometers. ನಾವು ಇನ್ ವಿಚ್ ಡೈರೆಕ್ಷನ್ ಈಸ್ ಹಿ ಫ್ರಮ್ ಹಿಸ್ ಹೌಸ್? ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನು ಅವನು? ಇಲ್ಲ, ಹೌಸಿಂದನೇ ಸ್ಟಾರ್ಟ್ ಮಾಡಿದ್ನಾ? ಸೊ ಇನ್ ವಿಚ್ ಡೈರೆಕ್ಷನ್ ಈಸ್ ಹಿ ಫ್ರಮ್ ನಾವು ಹಿಸ್ ಹೌಸ್? ಸೊ ಯಾವ ಡೈರೆಕ್ಷನಲ್ಲಿ ಇದ್ದಾನೆ? ಸೊ ಫ್ರಮ್ ಹಿಸ್ ಹೌಸ್ ಎಲ್ಲಿದೆ ಒಂದು ಹೌಸು? ಫ್ರಮ್ ಹೌಸಿಂದ ಇವಾಗ ಯಾವ ಡೈರೆಕ್ಷನಲ್ಲಿದ್ದಾನೆ? ಲಾಸ್ಟ್ ಇಲ್ಲೆಲ್ಲಿದ್ದಾನ? ಸೊ ಹಾಗಿದ್ರೆ ಅಲ್ಲಿ ಮಿಡಲಲ್ಲಿ ಯಾವ್ದು ಬರುತ್ತೆ? ಸೌತ್ ಆ್ಯಂಡ್ ಈಸ್ಟ್. ದಟ್ ಈಸ್ ಅ ಸೌತ್ ಈಸ್ಟ್ ಡೈರೆಕ್ಷನ್, ರೈಟ್? ಸೊ ಫ್ರಮ್ ಹಿಸ್ ಹೌಸಿಂದ ಯಾವ ಕಡೆ ಇದೆ ಒಂದು? ದಟ್ ಈಸ್ ವಾಟ್? ಫ್ರಮ್ ಹಿಸ್ ಹೌಸ್ ಅಂತ ಕೇಳಿದರು. ಸೊ ಹಾಗಿದ್ರೆ ಯಾವ ಕಡೆ ಫೇಸ್ ಮಾಡ್ತಾ ಇದ್ದಾನೆ ಅವನು? ಸೌತ್ ಈಸ್ಟ್ ಕಡೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಅ ಡಿಗ್ರಿ ಬೇಸ್ಡ್ ಇದೆ. ಸಂಧ್ಯಾ ಆ್ಯಂಡ್ ರಮಣಿ ವರ್ ಫೇಸಿಂಗ್ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್. ಇಬ್ಬರು ಏನು ಮಾಡಿದ್ದಾರೆ? ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಅ ಈಸ್ಟ್ ಡೈರೆಕ್ಷನ್. ಸಂಧ್ಯಾ ಟರ್ನ್ಸ್ 45 degree ಆ್ಯಂಟಿ ಕ್ಲಾಕ್ ವೈಸ್. ಸೊ ಏನಿದೆ ಇವಾಗ ನಿಮಗೆ ಈ ಥರ ಡೈರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂದರೆ ಏನು ಮಾಡಿ? ದಟ್ ಈಸ್ ಅ ಡ್ರಾ ವಾಟ್ ಡೈರೆಕ್ಷನನ್ನು ಟೋಟಲ್ ಆಗಿ ಈ ಥರ ಡ್ರಾ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾಗುತ್ತೆ? ಈಸಿ ಆಗುತ್ತಾ ಇವಾಗ? ಸೊ ಸಂಧ್ಯಾ ಆ್ಯಂಡ್ ರಮಣಿ ಆರ್ ಫೇಸಿಂಗ್ ಟುವರ್ಡ್ ಈಸ್ಟ್, ಇಲ್ಲಿದ್ದಾರೆ ಇವಾಗ. ಓಕೆ, ಸಂಧ್ಯಾ ಟರ್ನ್ಸ್ 45 degree ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ರಿವರ್ಸ್ ಹೋಗಬೇಕಾ? ಸೊ 45 degree. ಸೊ 45 degree ಅಂದರೆ ಇಲ್ಲಿ ಬರುತ್ತಾ? ಸೊ ಇಷ್ಟು ಕವರ್ ಮಾಡಿದ್ದಾರೆ 45 degree. ಸೊ ಹಾಗಿದ್ರೆ ಯಾವ ಕಡೆ ಫೇಸ್? ಇಲ್ಲಿ ನಾರ್ತ್ ಈಸ್ಟ್ ಕಡೆ. ಹಾಗೆ ಆ್ಯಂಡ್ 135 degree ಕ್ಲಾಕ್ ವೈಸ್ ಡೈರೆಕ್ಷನ್. ಅಗೇನ್ ಇಲ್ಲಿಂದ ಸೊ ಇಲ್ಲಿಗಂತೂ ನಾರ್ತ್ ಈಸ್ಟ್ವರೆಗೆ ಬಂದಿದ್ದರು. ಅಗೇನ್ 135 degree ಕ್ಲಾಕ್ ವೈಸ್ ಅಂತ ಹೇಳ್ತಾ ಇದ್ದಾರೆ ದಿಸ್ ಸೈಡ್. ಅಗೇನ್ ಮತ್ತು 135. ಸೊ 135ನ ಹೇಗೆ ಬರ್ಕೋತೀರಾ ನೀವು? 90 + 45. 135 ಅಂದರೆ 90 + 45 ಬರುತ್ತಾ? 90 degree + 45 degree. ಸೊ ಹಾಗಿದ್ರೆ ಅಂದರೆ 45 degree ಟರ್ನ್ ಆದಮೇಲೆ ಆದರೂ 90 ಮಾಡಿ, 90 or 45. ಸೊ ಇವಾಗ ನೀವು ಕ್ಲಾಕ್ ವೈಸ್ ಮಾಡಬೇಕು 135 degree. ಸೊ ಫಸ್ಟ್ 45 ಇಲ್ಲಿಂದ ಟರ್ನ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಅಗೇನ್ 45 ಆಯಿತಾ? ಇದಂತೂ ಆಯಿತು. ಇನ್ನೂ 90 ಟರ್ನ್ ಮಾಡಬೇಕು, 90. ಸೊ ಹಾಗಿದ್ರೆ ಯಾವ ಡೈರೆಕ್ಷನಲ್ಲಿ ಬಂದು? ಸೌತ್ ಡೈರೆಕ್ಷನಲ್ಲಿ, ರೈಟ್? ಸೌತ್ ಡೈರೆಕ್ಷನ್. ಸೊ ಹೌ ಮಚ್ ವಿಲ್ ರಮಣಿ ಹ್ಯಾವ್ ಟು ಟರ್ನ್ ಅರೌಂಡ್ ಟು ಫೇಸ್ ಅಪೋಸಿಟ್ ಸಂಧ್ಯಾ? ಓಕೆ, ಸಂಧ್ಯಾ ಇಲ್ಲಿ ಟರ್ನ್ ಮಾಡಿದ್ಲು ಓನ್ಲಿ ಸಂಧ್ಯಾ, ರೈಟ್? ಇಲ್ಲಿವರೆಗೆ ಬಂದಿದ್ದು ಓನ್ಲಿ ಸಂಧ್ಯಾ. ಅವ್ರೇನು ಕೇಳ್ತಾ ಇದ್ದಾರೆ? ಹೌ ಮಚ್ ವಿಲ್ ರಮಣಿ ಹ್ಯಾವ್ ಟು ಟರ್ನ್ ಅರೌಂಡ್ ಟು ಫೇಸ್ ಅಪೋಸಿಟ್ ಸಂಧ್ಯಾ. ಅಂದರೆ ಸಂಧ್ಯಾದು ಅಪೋಸಿಟ್ ಬರಬೇಕು. ಯಾರು? ರಮಣಿ. ಅಪೋಸಿಟ್ ಬರಬೇಕಂದ್ರೆ ಇಲ್ಲಿ ಬರಬೇಕಾ ರಮಣಿ? ಬಟ್ ಅವರಿಬ್ಬರು ಎಲ್ಲಿಂದ ಸ್ಟಾರ್ಟ್ ಮಾಡಿದರು? ಸಂಧ್ಯಾ ಪ್ಲಸ್ ರಮಣಿ ಇಲ್ಲಿಂದ, ರೈಟ್? ಸೊ ಹಾಗಿದ್ರೆ ಅವಳು ಎಷ್ಟು ಟ್ರಾವೆಲ್ ಮಾಡಬೇಕು? ಅಪೋಸಿಟ್ ಬರೋಕ್ಕೆ ಎಷ್ಟು ಟ್ರಾವೆಲ್ ಮಾಡಬೇಕು? ರಿವರ್ಸ್ ಹೋಗಬೇಕಾ? ಆವಾಗ ಮಾತ್ರ ಅಪೋಸಿಟ್ ಆಗಿರ್ತಾರೆ ಸಂಧ್ಯಾಗೆ. ಸೊ ಹಾಗಿದ್ರೆ ಎಷ್ಟು ಟ್ರಾವೆಲ್ ಮಾಡಬೇಕು? ದಿಸ್ ಮಚ್ ಅಂದರೆ ಎಷ್ಟಿದೆ ಇದು ಟೋಟಲ್? 90 degree ಕ್ಲಾಕ್ ವೈಸ್ ಅವ್ರು ಆ್ಯಂಟಿ ಕ್ಲಾಕ್ ವೈಸ್ ಟ್ರಾವೆಲ್ ಮಾಡಬೇಕು. ಆ್ಯಂಟಿ ಕ್ಲಾಕ್ ವೈಸ್ ವಾಟ್? 90 degree ಆ್ಯಂಟಿ ಕ್ಲಾಕ್ ವೈಸ್ ಟ್ರಾವೆಲ್ ಮಾಡಿದಾಗ ಅವಳು ಸಂಧ್ಯಾಗೆ ಅಪೋಸಿಟ್ ಆಗಿರ್ತಾಳೆ, ರೈಟ್? ಕ್ವಶನಲ್ಲಿ ಅದೇ ಕೇಳಿದ್ದಾರೆ, ಯಾವ ಕಡೆ 90 degree ಆ್ಯಂಟಿ ಕ್ಲಾಕ್ ವೈಸ್ ಟ್ರಾವೆಲ್ ಮಾಡಬೇಕು.
Nandan's face is towards west. Okay, he turns 135 clockwise and then turn 45 anti-clockwise. ಸೊ ಇದು ಕೂಡ ಏನಿದೆ ನೋಡಿ. ಸೊ ಈ ಥರ ನೀವು ಪ್ಲಸ್ ಚಿಹ್ನೆ ಮಾಡಿಕೊಂಡು ಎಲ್ಲ ಡೈರೆಕ್ಷನ್ ಹಾಕ್ಕೊಂಡಿದ್ರೆ ನಿಮಗೆ ಡಿಗ್ರೀಸಲ್ಲಿ ಈಸಿ ಆಗುತ್ತೆ, ರೈಟ್. ನಂದನ್ ಫೇಸ್ ಈಸ್ ಟುವರ್ಡ್ಸ್ ವೆಸ್ಟ್. ಯಾವ ಕಡೆ ಫೇಸ್ ಮಾಡಿದ್ದಾನೆ ಇಲ್ಲಿ? ನಂದನ್ ಇದ್ದಾನೆ ವೆಸ್ಟ್ ಕಡೆ. ಹಿ ಟರ್ನ್ಸ್ 135 ಕ್ಲಾಕ್ವೈಸ್. 135 ಕ್ಲಾಕ್ವೈಸ್ ಅಂದರೆ ಈ ಥರ ಮೂವ್ ಆಗಬೇಕಾ? ಕ್ಲಾಕ್ವೈಸ್ 135 ಈ ಥರ ಮೂವ್ ಆಗಬೇಕು. 135 ಅಂದರೆ ಎಷ್ಟು ಬರುತ್ತೆ? 45 ಪ್ಲಸ್ 90 ಡಿಗ್ರಿ. ಸೊ 90 ಡಿಗ್ರಿ ಇಲ್ಲಿಂದ ಇಲ್ಲಿವರೆಗೆ ಮೂವ್ ಆಗಿದ್ದರೆ ಅವನು ನಾರ್ತಲ್ಲಿ ಇರ್ದಿರ್ತಾನೆ. ಸೊ ಅಗೇನ್ 45 ಡಿಗ್ರಿ. ಸೊ ಹಾಗಿದ್ರೆ ನಾರ್ತ್ ಈಸ್ಟಲ್ಲಿ ಬಂದಿರ್ತಾನೆ, ರೈಟಾ? ಕ್ಲಾಕ್ವೈಸ್ 135 ಡಿಗ್ರಿ. ದೆನ್ ಟರ್ನ್ 45 ಡಿಗ್ರಿ ಆ್ಯಂಟಿ ಕ್ಲಾಕ್ವೈಸ್. ಅಗೇನ್ ಇಲ್ಲಿಂದ ಆ್ಯಂಟಿ ಕ್ಲಾಕ್ವೈಸ್ ಅಂದರೆ ರಿವರ್ಸ್ ಹೋದ್ನು. ಎಷ್ಟು? 45 ಡಿಗ್ರಿ. ಹಾಗಿದ್ರೆ ಅಗೇನ್ ಇದೆಷ್ಟೇ ಕವರ್ ಮಾಡಬೇಕಾ? 45 ಡಿಗ್ರಿ. ಸೊ ಹಾಗಿದ್ರೆ ಯಾವ ಡೈರೆಕ್ಷನಲ್ಲಿ ಬಂದಿರ್ತಾನೆ ಅವನು? ನಾರ್ತ್ ಡೈರೆಕ್ಷನಲ್ಲಿ ಬಂದಿರ್ತಾನೆ. ವಾಟ್? ನಾರ್ತ್ ಡೈರೆಕ್ಷನ್, ರೈಟ್. ಈಸಿ ಇದನ್ನು ಡಿಗ್ರೀಸ್ ಕೂಡ. ಓಕೆ, ನೆಕ್ಸ್ಟ್ ಬಂಧನ ಈಸ್ ಗೋಯಿಂಗ್ ಟುವರ್ಡ್ಸ್ ದ ನಾರ್ತ್ ಈಸ್ಟ್ ಡೈರೆಕ್ಷನ್. ಬಂಧನ ಏನು ಮಾಡಿದ್ದಾಳೆ? ನಾರ್ತ್ ಈಸ್ಟ್ ಡೈರೆಕ್ಷನ್. ನಾರ್ತ್ ಈಸ್ಟ್ ಯಾವ ಕಡೆ ಬರುತ್ತೆ? ಇಲ್ಲಿ. ಓಕೆ, ನಾರ್ತ್ ಈಸ್ಟ್ ಕಡೆ ಇಲ್ಲಿ ಹೋಗ್ತಾ ಇದ್ದಾಳೆ. ಆಫ್ಟರ್ ವಾಕಿಂಗ್ 5 ಕಿಲೋಮೀಟರ್. ಎಷ್ಟು ಕಿಲೋಮೀಟರು? 5 ಕಿಲೋಮೀಟರ್, ರೈಟ್. ಶಿ ಟರ್ನ್ಸ್ ರೈಟ್ ಎಟ್ 90 ಡಿಗ್ರಿ. ಎಷ್ಟು? ರೈಟ್. ಇಲ್ಲಿಂದ ನಾರ್ತ್ ಈಸ್ಟ್ ರೈಟ್ ಯಾವ್ದು ಕಡೆ ಆಗುತ್ತೆ? ಈ ಸೈಡಿನ 90 ಡಿಗ್ರಿ ಮಾಡಬೇಕು. ಸೊ ಹಾಗಿದ್ರೆ ಇಲ್ಲಿವರೆಗಂತೂ 45 ಡಿಗ್ರಿ ಆಗುತ್ತೆ. ಸೊ ಇನ್ನೂವರೆಗೆ ಇಲ್ಲಿ 45 ಮಿಡಲಲ್ಲಿ ಬಂದಿರುತ್ತೆ, ರೈಟ್. 45 ಡಿಗ್ರಿ. ಸೊ ಹಾಗಿದ್ರೆ ಯಾವ ಡೈರೆಕ್ಷನಲ್ಲಿದೆ ಇದು? ಸೌತ್ ಈಸ್ಟ್ ಡೈರೆಕ್ಷನ್. ಯಾವ ಡೈರೆಕ್ಷನ್ ಬಂದಿರುತ್ತೆ? 45 ಡಿಗ್ರಿ. 45 ಅಂತ ಹೇಳಿದ್ದಾರೆ, 90 ಸಾರಿ ಏನಂತ ಹೇಳಿದ್ದಾರೆ? ಟರ್ನ್ಸ್ ರೈಟ್ 90 ಡಿಗ್ರಿ. ಸೊ ಟೋಟಲ್ ಆಗಿ 90 ಡಿಗ್ರಿ. 45 ಇಲ್ಲಿ ನಾರ್ತ್ ಈಸ್ಟಲ್ಲಿ ಇದ್ಲು, ರೈಟ್. 45 ಟೋಟಲ್ 90 ಆಗುತ್ತೆ. ಹಾಗಿದ್ರೆ ಅವಳು ಯಾವ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಾ ಇದ್ದಾಳೆ? ಸೌತ್ ಈಸ್ಟ್ ಡೈರೆಕ್ಷನಲ್ಲಿ, ರೈಟ್. ಸೊ ಯಾವ ಡೈರೆಕ್ಷನಲ್ಲಿ? ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಾ ಇದ್ದಾಳೆ. ಓಕೆ, ಸೊ ಇಲ್ಲಿ ನೋಡಿ ಈ ಕ್ವಶನ್ಸಲ್ಲಿ ಡಿಗ್ರೀಸನ್ನು ಇಲ್ಲ, ಬೇರೆ ಏನೋ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ರೈಟಾ. ಸೊ ಇಫ್ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್, ನಾರ್ತ್ ಈಸ್ಟ್ ಬಿಕಮ್ ವೆಸ್ಟ್, ದೆನ್ ಇನ್ ದ ಸೇಮ್ ಆರ್ಡರ್ ವಾಟ್ ವಿಲ್ ಬಿ ಅ ನಾರ್ತ್ ವೆಸ್ಟ್ ಅಂತ. ಸೊ ಇದರಲ್ಲಿ ಏನು ಮಾಡಿದ್ದಾರೆ? ಡೈರೆಕ್ಷನ್ಸನ್ನು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಅದ್ರ ಪ್ರಕಾರ ಇದನ್ನು ಫೈಂಡ್ ಮಾಡಬೇಕು. ಸೊ ಇದೇನಿದೆ? ನಾರ್ತ್ ಇದೆ ನಮ್ಮದು, ಸೌತ್ ಈಸ್ಟ್ ಆ್ಯಂಡ್ ವೆಸ್ಟ್ ಇದೆ, ಆಯಿತಾ. ಅವ್ರೇನು ಹೇಳಿದ್ದಾರೆ? ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್ ಅಂತ. ಸೊ ಸೌತ್ ಈಸ್ಟ್ ಎಲ್ಲಿದೆ? ಇಲ್ಲಿದೆನಾ ಸೌತ್ ಈಸ್ಟು? ಸೊ ಇದ್ಲು ಮೊದಲು ಸೌತ್ ಈಸ್ಟ್ ಇತ್ತು, ಬಟ್ ಇವಾಗ ಏನಾಗಿದೆ? ನಾರ್ತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ? ಇದನ್ನು ಬೇರೆ ಕಲರಲ್ಲಿ ಬರೆಯೋಣ. ದಟ್ ಈಸ್ ಅ ವಾಟ್? ಇವಾಗ ನಾರ್ತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಆ್ಯಂಡ್ ನಾರ್ತ್ ಇದೆ, ಇದು ನಾರ್ತ್ ಇದ್ದರೆ ಇವಾಗ ಇದರ ಅಪೋಸಿಟ್ ಇರೋದು ಆಲ್ವೇಸ್ ಏನಿರುತ್ತೆ? ದಟ್ ಈಸ್ ಅ ಸೌತ್ ಇರುತ್ತಾ? ಆಲ್ವೇಸ್ ಅಪೋಸಿಟ್ ಇರೋದು ಏನಿರುತ್ತೆ? ಸೌತ್ ಇರುತ್ತೆ, ರೈಟ್. ಸೊ ನಾರ್ತ್ ಈಸ್ಟ್ ಬಿಕಮ್ಸ್ ವೆಸ್ಟ್. ನಾರ್ತ್ ಈಸ್ಟ್ ಏನಿದೆ? ವೆಸ್ಟ್ ಇದೆ ಅಂತ. ನಾರ್ತ್ ಈಸ್ಟ್ ಇಲ್ಲೇ ಬಂದಿರುತ್ತಾ ಮೊದಲು? ಇದು ನಾರ್ತ್ ವೆಸ್ಟು, ದಿಸ್ ಈಸ್ ಅ ವಾಟ್? ಸೌತ್ ವೆಸ್ಟ್. ಸೊ ವೆಸ್ಟ್ ಅಪೋಸಿಟ್ ವಿಲ್ ಬಿ ಅ ಈಸ್ಟ್ ಆಗಿದ್ದಿರುತ್ತೆ. ಸೊ ಹಾಗಿದ್ರೆ ನಾರ್ತ್ ವೆಸ್ಟ್ ಬಿ ಅಂತ ಕೇಳಿದ್ದಾರೆ, ಓನ್ಲಿ ಏನು ಕೇಳಿದ್ದಾರೆ? ಸೊ ಹಾಗಿದ್ರೆ ನಾರ್ತ್ ವೆಸ್ಟ್ ಏನಾಗಿದ್ದಿರುತ್ತೆ? ಸೊ ವಾಟ್ ಈಸ್ ಅ ನಾರ್ತ್ ವೆಸ್ಟ್? ಇದನ್ನು ನಾರ್ತ್, ವಾಟ್ ವಿಲ್ ಬಿ ದ ನಾರ್ತ್ ವೆಸ್ಟ್? ಸೊ ನಾರ್ತ್ ವೆಸ್ಟ್ ಅಂತೂ ನಮ್ಮದು ಇದೆ. ಇವಾಗ ಚೇಂಜ್ ಆಗಿ ಏನಾಗಿದೆ? ಸೌತ್ ಆಗಿದೆ. ಏನಾಗಿದೆ? ಚೇಂಜ್ ಆಗಿ ಸೌತ್ ಆಗಿದೆ. ಸೊ ದ್ಯಾಟ್ ಈಸ್ ಯುವರ್ ಆನ್ಸರ್. ಇವಾಗ ನಾನು ಕೇಳಿದೆ ನಿಮಗೆ, ವೆಸ್ಟ್ ಚೇಂಜ್ ಆಗಿ ಇವಾಗ ಯಾವ ಡೈರೆಕ್ಷನ್ ಆಗಿದೆ? ವೆಸ್ಟ್ ಚೇಂಜ್ ಆಗಿದ ಮೇಲೆ ಯಾವ ಡೈರೆಕ್ಷನ್ ಆಗಿದೆ? ಸೌತ್ ಈಸ್ಟ್ ಬರುತ್ತೆ. ನೋಡಿ, ಈಸ್ಟ್ ಮತ್ತು ಸೌತ್ ನಡುವೆ ಏನು ಬರುತ್ತೆ? ಆಲ್ವೇಸ್ ಸೌತ್ ಈಸ್ಟಾ? ಸೊ ವೆಸ್ಟ್ ಚೇಂಜ್ ಆಗಿ ಸೌತ್ ಈಸ್ಟ್ ಬಂದಿರುತ್ತೆ. ಓಕೆ, ಈ ಥರ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ನಾರ್ತ್ ಈಸ್ಟ್ ಬಿಕಮ್ ನಾರ್ತ್, ದೆನ್ ವಾಟ್ ವಿಲ್ ಬಿ ದ ಈಸ್ಟ್ ಬಿಕಮ್ ಅಂತ ಹೇಳಿದ್ದಾರೆ. ನಾರ್ತ್ ಈಸ್ಟ್ ಬಿಕಮ್ ನಾರ್ತ್, ಇಲ್ಲಿ ನಾರ್ತ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ರೈಟಾ. ನೋಡಿ ಏನಿದೆ? ನಾರ್ತ್, ಈಸ್ಟ್, ಸೌತ್ ಆ್ಯಂಡ್ ವೆಸ್ಟ್, ರೈಟ್. ಓಕೆ, ಸೊ ಇದು ನಮ್ಮದು. ಸೊ ಇವಾಗ ಚೇಂಜ್ ಆಗಿದ ಮೇಲೆ ಏನಿದೆ ಅಂತ ಹೇಳ್ತಾ ಇದ್ದಾರೆ ಅವರು? ಚೇಂಜ್ ಆಗಿದ ಮೇಲೆ
ಸೊ ನಾರ್ತ್ ಈಸ್ಟ್ ಇಲ್ಲಿದೆನ ನಾರ್ತ್ ಈಸ್ಟು, ಇದು ನಾರ್ತ್ ಇದೆ ಅಂತೆ. ನಾರ್ತ್ ಈಸ್ಟ್ ನಾರ್ತ್ ಇಲ್ಲಿ ಅಪೋಸಿಟ್ ಏನು ಬರುತ್ತೆ, ಸೌತ್ ಬರುತ್ತೆ. ಸೊ ದೆನ್ ವಾಟ್ ವಿಲ್ ಬಿ ಅ ಈಸ್ಟ್ ಬಿಕಮ್ ಈಸ್ಟ್. ಇಲ್ಲಿರೋ ಪಾರ್ಟು ದಿಸ್ ಪಾರ್ಟ್ ಇಲ್ಲೇನಾಗುತ್ತೆ, ಸೊ ಈಸ್ಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ನೋಡಿ, ನಾರ್ತ್ ಅಪೋಸಿಟು ಸೌತ್ ಇದೆ. ಸೊ ಇಲ್ಲಿ ಯಾವ್ದು ಬರುತ್ತೆ, ನಾರ್ತ್ ಅಪೋಸಿಟ್ ಅಂತೂ ಸೌತ್ ಗೊತ್ತಾಯಿತು. ಹಾಗಿದ್ರೆ ಈಸ್ಟ್ ಆ್ಯಂಡ್ ವೆಸ್ಟ್ ಯಾವ ಕಡೆ ಬರುತ್ತೆ? ಸೊ ನೋಡಿ, ನಾರ್ತ್ ರೈಟ್ ಕಡೆ ಹೋಗಿದ್ರೆ ನಿಮಗೆ ಈಸ್ಟ್ ಇರುತ್ತೆ. ಆಲ್ವೇಸ್ ನಾರ್ತ್ ರೈಟ್ ಕಡೆ ಈಸ್ಟ್ ಇರುತ್ತೆ. ಹಾಗಿದ್ರೆ ಈಸ್ಟ್ ಯಾವ ಕಡೆ ಬರುತ್ತೆ, ದಿಸ್ ಸೈಡ್. ಇಲ್ಲೇನು ಬರುತ್ತೆ, ವೆಸ್ಟ್ ಬರುತ್ತೆ, ರೈಟ್. ಸೊ ದೆನ್ ವಾಟ್ ವಿಲ್ ಬಿ ಎ ಈಸ್ಟ್ ಬಿಕಮ್. ಸೊ ಹಾಗಿದ್ರೆ ಇಲ್ಲಿ ಇರೋ ಈಸ್ಟ್ ಏನಾಗಿದೆ, ಇವಾಗ ನಾರ್ತ್ ಆ್ಯಂಡ್ ನಾರ್ತ್ ಈಸ್ಟ್ ನಡುವೆ ಬಂದಿರೋದು ನಾರ್ತ್ ಈಸ್ಟ್ ಆಗುತ್ತೆ. ಸೊ ನ್ಯೂ ಆಗಿ ಚೇಂಜ್ ಆಗಿ ಏನಾಗುತ್ತೆ, ನಾರ್ತ್ ಈಸ್ಟ್ ಆಗುತ್ತೆ. ದ್ಯಾಟ್ ಈಸ್ ವಾಟ್ ಈಸ್ಟ್ ವಿಲ್ ಬಿಕಮ್ ಅ ನಾರ್ತ್ ಈಸ್ಟ್. ಏನಾಗುತ್ತೆ, ಈಸ್ಟ್ ಚೇಂಜ್ ಆಗಿ ನಾರ್ತ್ ಈಸ್ಟ್ ಆಗುತ್ತೆ, ರೈಟಾ. ನೆಕ್ಸ್ಟ್, ನಿತಾರಾ ವಾಕ್ಸ್ 1 kilometer ಟುವರ್ಡ್ಸ್ ವೆಸ್ಟ್ ಆ್ಯಂಡ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 1 kilometer ದೆನ್ ಟರ್ನ್ಸ್ ಲೆಫ್ಟ್. ಓಕೆ, ಇಲ್ಲಿ ಜಾಸ್ತಿ ಸಲ ಲೆಫ್ಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿತಾರಾ ವಾಕ್ಸ್ 1 kilometer ಟುವರ್ಡ್ಸ್ ವೆಸ್ಟ್. ಫಸ್ಟ್ ಅಂತವಳು ವೆಸ್ಟಿಗೆ ಹೋದ್ಲು. ವೆಸ್ಟ್ ಅಂದರೆ ದಿಸ್ ಡೈರೆಕ್ಷನ, ಎಷ್ಟು 1 kilometer. ಆ್ಯಂಡ್ ಟರ್ನ್ಸ್ ಲೆಫ್ಟ್, ಇಲ್ಲಿಂದ ಲೆಫ್ಟ್ ಅಂದರೆ ಕೆಳಗೆ ಬಂದಿರುತ್ತಾ, ಎಷ್ಟು ಇಲ್ಲೂ ಕೂಡ 1 kilometer. ಆ್ಯಂಡ್ ದೆನ್ ಟರ್ನ್ಸ್ ಲೆಫ್ಟ್, ಅಗೇನ್ ಅಲ್ಲಿಂದ ಮತ್ತೆ ಲೆಫ್ಟಿಗೆ ಎಷ್ಟು ಕಿಲೋಮೀಟರು, 1 kilometer. ಸೊ ಇಲ್ಲಿಂದ ಲೆಫ್ಟಿಗೆ ಅಂತಂದರೆ ಯಾವ ಕಡೆ ಬಂದಿರುತ್ತೆ, ನಮ್ಮ ರೈಟ್ ಹ್ಯಾಂಡು ಇಲ್ಲಿ ಲೆಫ್ಟ್ ಆಗುತ್ತೆ, ಆಲ್ವೇಸ್ ಸೌತ್ಗೆ. ಇಲ್ಲೂ ಕೂಡ ಸೇಮ್ 1 kilometer. ಆ್ಯಂಡ್ ಅಗೇನ್ ಟರ್ನ್ಸ್ ಲೆಫ್ಟ್, ಅಗೇನ್ ಮತ್ತೆ ಇಲ್ಲಿಂದ ಲೆಫ್ಟ್ ಅಂತಂದರೆ ಇವಾಗ ಈಸ್ಟ್ ಲೆಫ್ಟ್ ಯಾವ ಕಡೆ ಆಗುತ್ತೆ, ಮೇಲೆ ಆಗುತ್ತಾ. ಆ್ಯಂಡ್ ವರ್ಕ್ಸ್ 140 meter, ರೈಟ್, 450 meter, ರೈಟ್. ಸೊ ಹೌ ಫಾರ್ ಈಸ್ ನಿತಾರಾ ಫ್ರಮ್ ಹೀಸ್ ಒರಿಜಿನಲ್ ಪೊಸಿಷನ್ ಅಂತ ಕೇಳಿದ್ದಾರೆ. ಎಷ್ಟು ದೂರ ಇದ್ದಾಳೆ ಅವಳು ಒರಿಜಿನಲ್ ಪೊಸಿಷನ್ಗಿಂತ. ಸೊ ಇಲ್ಲಿ 450 ಮೀಟರನ್ನು ಅವಳು ಟ್ರಾವೆಲ್ ಮಾಡಿದ್ಲು, ರೈಟ್, 450. ಸೊ ಹಾಗಿದ್ರೆ 1 kilometer 1000, ರೈಟ್. ಸೊ 1000ಅಲ್ಲಿ 450 ಮೈನಸ್ ಮಾಡಿದರೆ ನಿಮಗೆ ಆನ್ಸರ್ ಬಂದಿರುತ್ತೆ. ದಟ್ ಈಸ್ ವಾಟ್, 550. So how much meter? That is a 550 meter, right? So how much? 550 meter. Next, Nikita walks 2 kilometer towards west. So again illu kuda 2 kilometer west alli, right? And walks 1 kilometer after turning right. ರೈಟ್ ಕಡೆಗೆ ಟರ್ನ್ ಮಾಡಿದ್ದಾಳೆ, ಅಂದರೆ ಮೇಲೋಗಿ ಎಷ್ಟು ವಾಕ್ ಮಾಡಿದ್ದಾಳೆ, 1 kilometer, ರೈಟ್. ಶಿ ಅಗೇನ್ ಟರ್ನ್ಸ್ ರೈಟ್, ಅಲ್ಲಿಂದ ಅಗೇನ್ ರೈಟ್ಗೆ ಅಂದರೆ ದಿಸ್ ಸೈಡ. ಆ್ಯಂಡ್ ವಾಕ್ಸ್ 2 kilometer, ವಾಕ್ಸ್ ವಾಟ್ 2 kilometer. ಶಿ ಅಗೇನ್ ಟರ್ನ್ಸ್ ರೈಟ್, ಅಗೇನ್ ಮತ್ತೆ ರೈಟ್ ವಾಕ್ ಮಾಡಿ ಎಷ್ಟು ಟರ್ನ್ ಮಾಡ್ತಾ ಇದ್ದಾಳೆ, 2 kilometer. ಬಿಕಾಸ್ ಇಲ್ಲಿವರೆಗೆ 1 ಅಂದರೆ ಟೋಟಲ್ 2 ಆಗುತ್ತಾ, 2 kilometer ವಾಕ್ ಮಾಡಿದ್ದಾಳೆ. ಸೊ ಹೌ ಫಾರ್ ಈ ಶಿ ನಾವ್ ಫ್ರಮ್ ಹರ್ ಸ್ಟ್ರೇಟ್ ಪಾಯಿಂಟ್. ಸೊ ಇಲ್ಲಿಂದ ಇಲ್ಲಿವರೆಗೆ, ಸೊ ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ. ಸೊ ಹಾಗಿದ್ರೆ ಸ್ಟ್ರೇಟ್ ಪಾಯಿಂಟಿಂದ, ರೈಟ್. ಸೊ ಎಷ್ಟು ದೂರ ಇದ್ದಾಳೆ ಅವಳು, ಟೋಟಲ್ 2 kilometer ದೂರವಿದ್ದಾಳೆ, ರೈಟ್. ಟೋಟಲ್ 2 kilometer, ರೈಟ್. ಸ್ಟೇಟ್ ಪಾಯಿಂಟಿಂದ ನೋಡಿದರೆ ಏನಿದ್ದಾಳೆ, ಟೋಟಲ್ 2 kilometer ಇಲ್ಲಿಂದ ಇಲ್ಲಿವರೆಗೆ. ನೆಕ್ಸ್ಟ್, ಸ್ಟಾರ್ಟಿಂಗ್ ಫ್ರಮ್ ಪಾಯಿಂಟ್ ಎಸ್. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪಾಯಿಂಟ್ ಎಸ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮಹೇಶ್ ವಾಕ್ 25 meters ಟುವರ್ಡ್ ಸೌತ್ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಯಾವ ಕಡೆ ವಾಕ್ ಮಾಡ್ತಾ ಇದ್ದಾನೆ, 25 meter ಟುವರ್ಡ್ ಸೌತ್. ಪಾಯಿಂಟ್ ಎಸ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ, ರೈಟಾ. ಮಹೇಶ್ ವಾಕ್ 25 meters ಟುವರ್ಡ್ ಸೌತ್, ರೈಟ್. ಎಷ್ಟು, 25 meter, ರೈಟ್. ಹೀ ಟರ್ನ್ ಟು ಹಿಸ್ ಲೆಫ್ಟ್, ಏನು ಮಾಡಿದ್ದಾನೆ, ಅಲ್ಲಿಂದ ಲೆಫ್ಟಿಗೆ ಟರ್ನ್ ಮಾಡಿದ್ದಾನೆ. ಹಿ ಟರ್ನ್ ಟು ಹಿಸ್ ಲೆಫ್ಟ್. ಸೊ ಲೆಫ್ಟ್ ಯಾವ ಕಡೆ ಆಗುತ್ತೆ, ನಿಮ್ದು ರೈಟ್ ಇರೋದು ಲೆಫ್ಟ್ ಆಗುತ್ತಾ. ಎಷ್ಟು, ಟೋಟಲ್ 50 meter. ಸೊ ಹಿ ಅಗೇನ್ ಟರ್ನ್ ಟು ಹಿಸ್ ರೈಟ್, ಹಿಸ್ ಲೆಫ್ಟ್, ಸಾರಿ, ಅಗೇನ್ ಟರ್ನ್ ಟು ಹಿಸ್ ಲೆಫ್ಟ್. ಯಾವ ಕಡೆ ಮಾಡಿದ್ದಾನೆ, ಅಗೇನ್ ಟ್ರಾವೆಲು ಲೆಫ್ಟ್ಗೆ ಮಾಡಿದ್ದಾನೆ. ಆ್ಯಂಡ್ ವಾಕ್ಡ್ 25 meters, ಲೆಫ್ಟಿಗೆ ಟ್ರಾವೆಲ್ ಮಾಡಿ 25 metersನ್ನು ಕವರ್ ಮಾಡಿದ್ದಾನೆ, ರೈಟ್. ಆ ಲೆಫ್ಟ್ ಅಂದರೆ ಮೇಲೆ ಆಗುತ್ತಾ. ಹಿ ಅಗೇನ್ ಟರ್ನ್ ಟು ಹಿಸ್
what his left and walked 60 meter to reach a point T. ಎಷ್ಟು ಲೆಫ್ಟ್ ಕಡೆ ಟರ್ನ್ ಮಾಡಿ, ಲೆಫ್ಟ್ ಅಂದರೆ ಈ ಸೈಡ್ ಬರುತ್ತಾ, ಸೊ ಎಷ್ಟು ಮೀಟರು 60 ಮೀಟರ್. ಸೊ ಇಲ್ಲಿವರೆಗಂತೂ 50 ಇದೆ, ಸೊ ಅವನು ಟೋಟಲ್ 60 ಟ್ರಾವೆಲ್ ಮಾಡ್ತಾ ಇದ್ದಾನೆ. ಇಲ್ಲಿ 50, ಇಲ್ಲಿ 10 ರೈಟ್. ಸೊ ಎಲ್ಲಿ ಸ್ಟಾಪ್ ಆಗಿರ್ತಾನೆ ಅವನು ಪಾಯಿಂಟು ಟಿಯಲ್ಲಿ. ಸೊ ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಮಹೇಶ್ ಫ್ರಮ್ ಪಾಯಿಂಟ್ ಎಸ್. ಸೊ ಪಾಯಿಂಟ್ ಎಸ್ಸಿಂದ ಟಿವರೆಗೆ ನೋಡಬೇಕಾದ್ರೆ 10 ಮೀಟರ್ ಇದೆ ರೈಟ್. ಸೊ ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಮಹೇಶ್ ಫ್ರಮ್ ಪಾಯಿಂಟ್ ಎಸ್. ಸೊ ಯಾವ ಡೈರೆಕ್ಷನಲ್ಲಿದ್ದಾನೆ ಮಹೇಶು ಲಾಸ್ಟಲ್ಲಿ, ವಾಟ್ ವೆಸ್ಟ್ ಡೈರೆಕ್ಷನಲ್ಲಿದ್ದಾನ, ಲಾಸ್ಟಲ್ಲಿ ನಿಂತಿರೋದು ವೆಸ್ಟ್. ಎಸ್ಸಿಂದ ನೋಡಿದರೆ ಅವನು ಯಾವ ಕಡೆ ಇದ್ದಾನೆ, ವೆಸ್ಟಲ್ಲಿದ್ದಾನೆ, 10 ಮೀಟರ್ ವೆಸ್ಟ್ ರೈಟ್. ಇನ್ ವಿಚ್ ಡೈರೆಕ್ಷನ್ ಈಸ್ ಈ 10 ಮೀಟರ್ ವೆಸ್ಟ್ ರೈಟ್. ಸೊ ಹಾಗಿದ್ರೆ ಈ ಕ್ವಶನ್ಸನ್ನು ಇದು ಕ್ವಶನನ್ನು ನೀವು ಮಾಡ್ತೀರಾ. ಡು ದ ಕ್ವಶನ್ ಆ್ಯಂಡ್ ಕಮೆಂಟ್ ದ ಆನ್ಸರ್. ದಿಸ್ ಇಸ್ ಫಾರ್ ಯುವರ್ ಹೋಮ್ವರ್ಕ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್. ಅರುಳ್ ವಾಕ್ಸ್ 100 meters ಟುವರ್ಡ್ಸ್ ಈಸ್ಟ್. ಯಾವ ಕಡೆ ಮಾಡ್ತಾ ಇದ್ದಾನೆ ಅವನು ಟ್ರಾವೆಲು, 100 meters ಟುವರ್ಡ್ಸ್ ಈಸ್ಟ್ ಕಡೆ ರೈಟ್, ಈಸ್ಟ್ ಕಡೆ 100 meters. ಆ್ಯಂಡ್ ದೆನ್ 80 meter ಟು ಹಿಸ್ ರೈಟ್. ಆ್ಯಂಡ್ ಅಗೇನ್ ಏನು ಮಾಡಿದ್ದಾನೆ, ರೈಟಲ್ಲಿ ತಿರುಗಿ, ರೈಟ್ ಅಂದರೆ ಕೆಳಗೆ ಬರುತ್ತಾ, ದಟ್ ಈಸ್ 80 ಮೀಟರನ್ನು ಟ್ರಾವೆಲ್ ಮಾಡಿದ್ದಾನೆ. ದೆನ್ ಈಚ್ ಟೈಮ್ ಟರ್ನಿಂಗ್ ಟು ಹಿಸ್ ಲೆಫ್ಟ್ ಹಿ ವಾಕ್ಸ್ 50, 150 ಆ್ಯಂಡ್ 150 meters ರೆಸ್ಪೆಕ್ಟಿವ್ಲಿ. ಈಚ್ ಟೈಮ್ ಟರ್ನಿಂಗ್ ಟು ಹಿಸ್ ಲೆಫ್ಟ್ ಅಂದರೆ ಎಷ್ಟು ಸಲ ಟರ್ನ್ ಮಾಡ್ತಾ ಇದ್ದಾನೆ, ಈಚ್ ಟೈಮ್ ಅವನು ಲೆಫ್ಟ್ ಟರ್ನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಸಲ ಮಾಡಿದ್ದಾರೆ, ಒಂದು ಸಲ 50 ಕವರ್ ಆಗಿದೆ, ಇನ್ನೊಂದು ಸಲ 150, ಇನ್ನೊಂದು ಸಲ 150 ಮೀಟರ್ ರೆಸ್ಪೆಕ್ಟಿವ್ಲಿ. ರೆಸ್ಪೆಕ್ಟಿವ್ಲಿ ಯಾವಾಗುತ್ತೆ, ಫಸ್ಟ್ 50 ಮಾಡಬೇಕು, ಅಗೇನ್ 150, ಆಮೇಲೆ 150 ರೈಟ್. ದಟ್ ಈಸ್ ಈಚ್ ಟೈಮ್ ಅವನು ಲೆಫ್ಟ್ ಕಡೆನೇ ತಿರುಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇವಾಗ ನಾವು ಇಲ್ಲಿವರೆಗೆ ನಿಂತಿದ್ವಿ, ದಟ್ ಈಸ್ ಇಲ್ಲಿ ರೈಟ್ 80 ಮೀಟರ್ ಆಯಿತು. ದೆನ್ ಈಚ್ ಟೈಮ್ ಟರ್ನಿಂಗ್ ಟು ಹಿಸ್ ಲೆಫ್ಟ್, ಇಲ್ಲಿಂದ ಅವನು ಲೆಫ್ಟ್ಗೆ ಟರ್ನ್ ಆಗಬೇಕು. ಹಾಗಿದ್ರೆ ಲೆಫ್ಟ್ ಸೌತಲ್ಲಿದೆ, ಲೆಫ್ಟ್ ಯಾವ ಕಡೆ ಬರುತ್ತೆ, ನಿಮ್ದು ರೈಟ್ ಹ್ಯಾಂಡ್ ಲೆಫ್ಟ್ ಆಗುತ್ತೆ ರೈಟಾ. ಸೊ ಎಷ್ಟು ಕವರ್ ಮಾಡಿರ್ತಾನೆ, ಫಸ್ಟು 50 ಅಂತ ಹೇಳಿದ್ದಾನೆ ರೈಟ್. ಸೊ ಅಗೇನ್ ಲೆಫ್ಟಿಗೆ ಟರ್ನ್ ಮಾಡಬೇಕು, ಇಲ್ಲಿಂದ ಅಗೇನ್ ಲೆಫ್ಟಿಗೆ ಅಂದರೆ ಈಸ್ಟ್ ಇದೆ, ಲೆಫ್ಟ್ ಅಂದರೆ ಎಲ್ಲಿ ಬರುತ್ತೆ, ಕೆಳಗೆ ಬರುತ್ತಾ, ದಟ್ ಈಸ್ 150. ಒಂದು ನಿಮಿಷ, ಏನಿದೆ 100 meters, ದಟ್ ಈಸ್ 80. ಇವಾಗ ಅಗೇನ್ ಇಲ್ಲಿಂದ ಲೆಫ್ಟಿಗೆ ರೈಟ್, ದಟ್ ಈಸ್ 50. ಸೊ ಇಲ್ಲಿಂದ 150 ಆಗಬೇಕು, ಯಾವ ಕಡೆ, ಅಗೇನ್ ಲೆಫ್ಟ್ ಕಡೆ ಅಂದರೆ ಕೆಳಗೆ, ದಟ್ ಈಸ್ 150. ಸೊ ಅಗೇನ್ ಲೆಫ್ಟ್, ಇಲ್ಲಿಂದ ಅಗೇನ್ ಲೆಫ್ಟ್ ಅಂದರೆ ದಿಸ್ ಸೈಡ್ ಆಗುತ್ತಾ, ಎಷ್ಟು 150 ಮೀಟರ್. ನಾವು ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಈ ಫ್ರಮ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಎಷ್ಟು ದೂರ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನಿಮಗೆ ವಿಚ್ ಡೈರೆಕ್ಷನ್ ಈಸ್ ಈ ಫ್ರಮ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಂದ ರೈಟ್. ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿದರೆ ಅವನು ಯಾವ ಡೈರೆಕ್ಷನಲ್ಲಿದ್ದಾನೆ, ಇಲ್ಲಿ ಈಸ್ಟ್ ಆ್ಯಂಡ್ ಸೌತ್, ದಟ್ ಈಸ್ ವಾಟ್ 1 minute. ಅರುಳ್ ವಾಕ್ಸ್ 100 meters ಟುವರ್ಡ್ಸ್ ಈಸ್ಟ್ ಆಯಿತು, ಅಗೇನ್ 80 meters ಟುವರ್ಡ್ಸ್ ಟು ಹಿಸ್ ರೈಟ್, ದೆನ್ ಈಚ್ ಟೈಮ್ ಟರ್ನಿಂಗ್ ಟು ಹಿಸ್ ಲೆಫ್ಟ್. ಅಗೇನ್ ಇಲ್ಲಿಂದ ಲೆಫ್ಟ್ ಟರ್ನ್, ಅದನ್ನು ಲೆಫ್ಟ್ ಟರ್ನ್. ಓಕೆ, 1 ನಿಮಿಷ, ಲೆಫ್ಟ್ ಅಂತ ಹೇಳಿದರು, ಹಿಯರ್ ವಿ ಟುಕ್ ಅ ರೈಟ್, ಸಾರಿ ಫಾರ್ ದಿಸ್. ಸೊ ಏನಿದೆ, ಇಲ್ಲಿಂದ ಲೆಫ್ಟ್ ಟರ್ನ್ ಮಾಡಬೇಕು, ಎಷ್ಟು 150 ಮೀಟರ್ ಅಂತ ಹೇಳಿದರು. ಸೊ 150 ಅಂತೂ ಟರ್ನ್ ಆಯಿತು ರೈಟ್. 150 ಮೀಟರ್ ಅಂದರೆ ಮೇಲೆ ಹೋಗುತ್ತೆ ರೈಟ್, ದಟ್ ಈಸ್ 150. ಸೊ ಇಲ್ಲಿ 80 ಆಯಿತು. ಸೊ 80ಯಲ್ಲಿ ಎಷ್ಟು, ಇನ್ನೂ 70 ರೈಟ್, ಇಲ್ಲಿ 70 ಬರುತ್ತೆ, 70 + 80, 70 + 80 ಟೋಟಲ್ 150 ಮಾಡಿದ್ದಾನೆ ಲೆಫ್ಟಲ್ಲಿ. ಅಗೇನ್ ಇಲ್ಲಿಂದ 150 ಮಾಡಬೇಕು ಅಂದರೆ ಈ ಡೈರೆಕ್ಷನಲ್ಲಿ ಹೋಗಿರ್ತಾನೆ ರೈಟ್, 150.
ಟೋಟಲ್ 150 ಆಗಿರುತ್ತೆ. ಬಿಕಾಸ್ ಇಲ್ಲಿಂದ ಇಲ್ಲಿವರೆಗೂ 50, ಇಲ್ಲಿಂದ ಇಲ್ಲಿವರೆಗೂ 100, ಟೋಟಲ್ 150 ಆಗುತ್ತೆ. ಸೊ ಹಾಗಿದ್ರೆ ಇನ್ ವಿಚ್ ಡೈರೆಕ್ಷನ್ ಈಸಿ ಫ್ರಮ್ ಅ ಸ್ಟಾರ್ಟಿಂಗ್ ಪಾಯಿಂಟ್? ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ. ಸೊ ಯಾವ ಡೈರೆಕ್ಷನಲ್ಲಿದ್ದಾನೆ? ನಾರ್ತ್ ಡೈರೆಕ್ಷನಲ್ಲಿ ಇದ್ದಾನೆ. ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಂದ ಇಲ್ಲಿವರೆಗೆ? ಟೋಟಲ್ ನೋಡಿ, ಇಲ್ಲಿಂದ ಇಲ್ಲಿವರೆಗೆ 80 ಇದ್ದರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ? 70. ಸೊ 70 ಮೀಟರ್ ನಾರ್ತ್. 2 ಆಪ್ಷನ್ಸ್ ಇದೆ, ದಟ್ ಈಸ್ 70 ಮೀಟರ್ ನಾರ್ತ್. ಓಕೆ, next, at a point O facing east a person, at a point O facing east ಅಂತ ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ, ರೈಟಾ. ಅ ಪರ್ಸನ್ ವಾಕ್ಸ್ 2 ಕಿಲೋಮೀಟರ್ ಟು ರೀಚ್ ಅ ಪಾಯಿಂಟ್. ಇಲ್ಲಿಂದ 2 ಕಿಲೋಮೀಟರ್ ಮಾಡಿದ್ದಾನೆ ಸ್ಟಾರ್ಟು ಈಸ್ಟಿಗೆ. ಎಷ್ಟು? 2 ಕಿಲೋಮೀಟರ್ ಟು ರೀಚ್ ಅ ಪಾಯಿಂಟ್ ಎಗೆ ರೀಚ್ ಆದನು. ದೆನ್ ಹಿ ಟರ್ನ್ಸ್ ರೈಟ್. ಇಲ್ಲಿಂದ ರೈಟ್ ಟರ್ನ್ ಆಗಿ ಎಷ್ಟು ವಾಕ್ ಮಾಡ್ತಾ ಇದ್ದಾನೆ? 4 ಕಿಲೋಮೀಟರನ್ನು ವಾಕ್ ಮಾಡ್ತಾ ಇದ್ದಾನೆ. ದಟ್ ಈಸ್ 4 ಕಿಲೋಮೀಟರ್, ದಟ್ ಈಸ್ 4 ಕಿಲೋಮೀಟರ್ ವಾಕ್ ಮಾಡಿದ್ದಾನೆ. ಸೊ ಎಲ್ಲಿಗೆ ರೀಚ್ ಆಗಿದ್ದಾನೆ ಅವನು? ಬಿಗೆ ರೀಚ್ ಆಗಿದ್ದಾನೆ. ದೆನ್ ಹಿ ಟರ್ನ್ಸ್ ಲೆಫ್ಟ್. ದೆನ್ ಹಿ ಟರ್ನ್ಸ್ ವಾಟ್? ಲೆಫ್ಟ್. ಇಲ್ಲಿಂದ ಲೆಫ್ಟಿಗೆ ಅಂದರೆ ದಿಸ್ ಸೈಡಾ. ಸೊ ಎಷ್ಟು ಕಿಲೋಮೀಟರ್ ಅವನು ವಾಕ್ ಮಾಡ್ತಾ ಇದ್ದಾನೆ? 2 ಕಿಲೋಮೀಟರ್. ಲೆಫ್ಟ್ ಅಂದರೆ ಈ ಸೈಡ್ ಬರುತ್ತಾ? ದಟ್ ಈಸ್ 2 ಕಿಲೋಮೀಟರ್ ಟು ರೀಚ್ ಪಾಯಿಂಟ್ ಸಿ. ದೆನ್ ಹಿ ಟರ್ನ್ಸ್ ಲೆಫ್ಟ್. ಅಗೇನ್ ಇಲ್ಲಿಂದ ಲೆಫ್ಟ್ ಟರ್ನ್ ಮಾಡಿ ವಾಕ್ಸ್ 8 ಕಿಲೋಮೀಟರ್. ಅಗೇನ್ ಇಂದ ಲೆಫ್ಟ್ ಅಂದರೆ ಮೇಲ್ಗಡೆ ಹೋಗುತ್ತಾ? ಹೌ ಮೆನಿ ಕಿಲೋಮೀಟರ್? ದಟ್ ಈಸ್ 8 ಕಿಲೋಮೀಟರ್. ಟೋಟಲ್ ಆಗಿ 8 ಕಿಲೋಮೀಟರ್. ದಟ್ ಈಸ್ ರೀಚ್ ಅ ಪಾಯಿಂಟ್ ಡಿ. ಇಲ್ಲಿವರೆಗೆ ಅಂತೂ 4, ಮೇಲಿಂದೆ 4 ಇದೆ, ಟೋಟಲ್ 8. ದ್ಯಾನ್ ಹೀ ಟರ್ನ್ಸ್ ಲೆಫ್ಟ್. ಅಗೇನ್ ಇಲ್ಲಿಂದ ಲೆಫ್ಟ್ ಟರ್ನ್ ಮಾಡಿದ್ದಾನೆ. ಸೊ ಅಗೇನ್ ವಾಕ್ಸ್ 8 ಕಿಲೋಮೀಟರ್. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗಂತೂ ಟೋಟಲು 4 ಇದೆ. ಸೊ ಹಾಗಿದ್ರೆ 8 ಕಿಲೋಮೀಟರ್, ಟೋಟಲ್ 8 ಕಿಲೋಮೀಟರ್ ಮಾಡಬೇಕು. ಸೊ ಎಲ್ಲಿ ರೀಚ್ ಆಗಿರ್ತಾನೆ ಅವನು? ಈ ಪಾಯಿಂಟಲ್ಲಿ ರೀಚ್ ಆಗಿರ್ತಾನೆ, ರೈಟ್. ಸೊ ದ್ಯಾನ್ ಹಿ ಟರ್ನ್ಸ್ ಲೆಫ್ಟ್. ಅಗೇನ್ ಲೆಫ್ಟಿಂದ ಮಾಡಿ 4 ಕಿಲೋಮೀಟರ್ ಟು ರೀಚ್ ಅ ಪಾಯಿಂಟ್ ಸಿ. ಇಲ್ಲಿವರೆಗಂತೂ 4 ಇದೆ, ರೈಟ್. ಟೋಟಲ್ 8 ಇದೆ ಅಂದರೆ ಇಲ್ಲಿವರೆಗೆ 4 ಆಗುತ್ತೆ, ಇದು 4 ಆಗುತ್ತೆ, ರೈಟ್. ಸೊ ಅಗೇನ್ ಇಲ್ಲಿ 4 ಕಿಲೋಮೀಟರ್ ಲೆಫ್ಟ್ಗೆ ಅಂದರೆ ಇಲ್ಲಿ ಸೇಮ್ ಎಕ್ಸಾಕ್ಟ್ ಇದ್ರದ್ದು ಈಸ್ಟಲ್ಲಿ ಇದ್ದಿರ್ತಾನೆ, ಎಫ್ ಬಂದಿರುತ್ತೆ, ರೈಟ್. ಸೊ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಸಿ ಆ್ಯಂಡ್ ಇ ಈಸ್. ಇಲ್ಲೇನು ಕೇಳಿದ್ದಾರೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್. ವಾಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್? ಸಿ, ಮಿನಿಮಮ್ ಡಿಸ್ಟೆನ್ಸ್ ಆಗಿ ಕೇಳಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿ ಕೇಳಿ. ಸೊ ಏನಂತ ಮಾಡಿದ್ವಿ ನಾವು? ಹೇಗೆ ಫೈಂಡ್ ಮಾಡಬೇಕು ಅದನ್ನು? ಪೈಥಾಗೋರಸ್ ಥಿಯರಮ್ ಮುಖಾಂತರ, ರೈಟ್. ವಿ ಸಾ ಅಬೌಟ್ ಪೈಥಾಗೋರಸ್ ಥಿಯರಮನ್ನು ನೋಡಿದ್ವಿ. ಸೊ ಎಲ್ಲಿಂದ ಎಲ್ಲಿವರೆಗೆ ಕೇಳ್ತಾ ಇದ್ದಾರೆ ಅವರು? ಇ ಟು ಸಿ ಅಂತ ಕೇಳ್ತಾ ಇದ್ದಾರೆ, ಪಾಯಿಂಟ್ ಇ ಟು ಸಿ. ಹಾಗಿದ್ರೆ ಇ ಎಲ್ಲಿದೆ? ಇಲ್ಲಿದೆ, ರೈಟ್. ಸೊ ಸಿ ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿವರೆಗೆ ನಾವು ಫೈಂಡ್ ಮಾಡಬೇಕು. ದಟ್ ಈಸ್ ಈ ಥರ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆನಾ? ದಟ್ ಈಸ್ ಅ ಪಾಯಿಂಟ್ ಇ ಟು ಸಿ. ನಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಹೀಗೆ ಸುತ್ತಾಡಿ ಹೋಗೋ ಬದಲು ಡೈರೆಕ್ಟ್ ಶಾರ್ಟ್ಕಟ್ ಆಗಿ ಹೋಗ್ಬೋದಲ್ಲ, ಅದೇ ಶಾರ್ಟ್ಕಟ್ ಡಿಸ್ಟೆನ್ಸ್, ರೈಟ್. ಸೊ ಇವಾಗ ಹೇಗೆ ಫೈಂಡ್ ಮಾಡೋದು? ಪೈಥಾಗೋರಸ್ ಥಿಯರಮ್ ಮುಖಾಂತರ. ಸೊ ಏನಿದೆ? ಎ ಸಿ ಸ್ಕ್ವೇರ್, ದಟ್ ಈಸ್ 8 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಮಾಡಬೇಕು, ರೈಟ್. ಸೊ ಅವಾಗೇನು ನಮಗೆ ಸಿಗುತ್ತೆ? ಎ ಸಿ ಸ್ಕ್ವೇರ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸಿಗುತ್ತೆ. ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನೀವು ಡೈರೆಕ್ಟಾಗಿ ಹೇಗೆ ಮಾಡ್ಬೋದು? ದಟ್ ಈಸ್ ಸ್ಕ್ವೇರ್ ರೂಟ್ ತೊಗೊಳ್ಳಿ, ಡೈರೆಕ್ಟಾಗಿ ಸ್ಕ್ವೇರ್ ರೂಟ್ ಆಫ್ ವಾಟ್? ಎಷ್ಟಿದೆ ಇದು? 8 ಸ್ಕ್ವೇರ್. ಅಗೇನ್ ಇಲ್ಲಿಂದ ಇಲ್ಲಿವರೆಗೆ ವಾಟ್? ಇಲ್ಲಿಂದ ಇಲ್ಲಿವರೆಗೆ ಅಗೇನ್ ಏನಿದೆ? 8 ಇದೆ. 4 ಪ್ಲಸ್ 4 8 ಇದೆ. 8 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್, 8 ಈಸ್ ವಾಟ್? 8 ಸ್ಕ್ವೇರ್ ಈಸ್ 64. 64 ಪ್ಲಸ್ 64 ಎಷ್ಟಾಗುತ್ತೆ? ಇದು ಎಷ್ಟಾಗುತ್ತೆ? 128 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 128 ಇದೆ. ಸೊ ಹಾಗಿದ್ರೆ ಇದನ್ನು ಬಿಡಿಸ್ಕೊಂಡಿದ್ರೆ ಹೇಗೆ ಬರ್ಬೋದು? ದಟ್ ಈಸ್ ಯಾವುದು ಸ್ಕ್ವೇರ್ ಇದಕ್ಕೆ ನಿಯರ್ ಆಗುತ್ತೆ? ಇದನ್ನು ಹೇಗೆ ತೊಗೊಳ್ಬೋದು ನೋಡಿ? 64 ಡಬಲ್, ರೈಟ್. 64 ಡಬಲ್ ಇದೆನಾ? ರೈಟ್. 64 ಇಂಟು 2 ಅಂತ ಬರ್ಕೊಳ್ಬೋದಾ ನಾವು? ಸೊ ಹಾಗಿದ್ರೆ ಈ 64ಅನ್ನು ನಾವು ಹೊರಗೆ ತೊಗೊಳ್ಬೋದಾ? ಹೇಗೆ? ಸ್ಕ್ವೇರ್ ರೂಟ್ ಆಫ್ 64 ಈಸ್ ವಾಟ್? 8 ರೂಟ್ 2. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ? 8 ರೂಟ್ 2. ಸಿ ನೋಡಿ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ 128 ಕೂಡ ಕೊಟ್ಟಿದ್ದಾರೆ, ಬಟ್ ನಮ್ಮ ಆನ್ಸರ್ ಏನಿದೆ? ಸ್ಕ್ವೇರ್ ರೂಟ್ ಆಫ್ 128 ಬರುತ್ತೆ. ಸೊ ಹಾಗಿದ್ರೆ ಇದನ್ನು ಬಿಡಿಸ್ಕೊಂಡಿದ್ರೆ ದಟ್ ಇಸ್ ಆನ್ಸರ್ ವಿಲ್ ಬಿ 8 ರೂಟ್ 2, ರೈಟ್.
Hope everyone understood. Next. Okay, next ಏನಿದೆ, one day Ganesh starts cycling from his house for 10 ಕಿಲೋಮೀಟರ್ ಟುವರ್ಡ್ ಸೌತ್ಗೆ ಅಂತೆ. ಸೌತ್ಗೆ ಅವನು ವಾಕ್ ಮಾಡ್ತಾ ಇದ್ದಾನೆ, ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ 10, ರೈಟ್. ದೆನ್ ರಿಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 5 ಕಿಲೋಮೀಟರ್. ಟರ್ನ್ಸ್ ರೈಟ್, ಇಲ್ಲಿಂದ ರೈಟ್ ಯಾವ್ದು ಕಡೆ ಬರುತ್ತೆ, ದಿಸ್ ಸೈಡ. ಎಷ್ಟು ಕಿಲೋಮೀಟರು, 5 ಕಿಲೋಮೀಟರ್. ದೆನ್ ಅಗೇನ್ ಟರ್ನ್ಸ್ ರೈಟ್, ಅಗೇನ್ ರೈಟ್ಗೆ ಅಂದರೆ ಮೇಲೆ ಬರುತ್ತೆ, ದಟ್ ಈಸ್ 10 ಕಿಲೋಮೀಟರ್, ರೈಟ್. ಆ್ಯಂಡ್ ಫೈನಲಿ ಟರ್ನ್ಸ್ ಲೆಫ್ಟ್, ಅಗೇನ್ ಫೈನಲಿ ಅವನು ಲೆಫ್ಟಿಗೆ ಟರ್ನ್ ಆಗಿದ್ದಾನೆ. ಸೊ ಹಾಗಿದ್ರೆ ಇಲ್ಲಿಂದ ಲೆಫ್ಟಿಗೆ ಟರ್ನ್ ಆಗಿದ್ದಾನೆ. ಸೊ ಎಷ್ಟು ಮೀಟರು, ಆ್ಯಂಡ್ ವಾಕ್ಸ್ 10 ಕಿಲೋಮೀಟರ್. ಸೊ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಟೋಟಲು 10 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಸ್ಟೇಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಆಫ್ ವ್ಯೂ. ಇನಿಷಿಯಲ್ ಪಾಯಿಂಟ್ ಅಂತೂ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ದಿಸ್ ಈಸ್ ಅ ಫೈನಲ್ ಪಾಯಿಂಟ್. ಸೊ ಹಾಗಿದ್ರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ, ದಿಸ್ ಇದೆ 10, ಇಲ್ಲಿವರೆಗೆ 5. ಸೊ 10 + 5 ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ, ದಟ್ ಈಸ್ 15 ಕಿಲೋಮೀಟರ್. ಟೋಟಲ್ ಹೌ ಮೆನಿ ಡಿಸ್ಟೆನ್ಸ್, ಹೌ ಮಚ್ ಡಿಸ್ಟೆನ್ಸ್, ದಟ್ ಈಸ್ 15 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ರೈಟ್. ಇದನ್ನೇ ಕೇಳಿದ್ದಾರೆ ಇಲ್ಲಿ, ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಸೊ ದ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕೂಡ ಏನಿದೆ, ಏನು ಕ್ವಶನ್ ಕೊಟ್ಟಿದ್ದಾರೆ ನೆಕ್ಸ್ಟ್, ಇನ್ ವಿಚ್ ಡೈರೆಕ್ಷನ್ ಈಸ್ ದ ವಿಲೇಜ್ ವಿತ್ ರೆಸ್ಪೆಕ್ಟ್ ಟು ವೈಸ್ ಇನಿಷಿಯಲ್ ಪೊಸಿಷನ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಫಸ್ಟ್ ಏನು ಹೇಳಿದ್ದಾರೆ, ಎಕ್ಸ್ ಆ್ಯಂಡ್ ವೈ ಗೋ ಆನ್ ಅ ಬೈಕ್ ರೈಡ್. ಇಬ್ಬರು ಜನ ಇದ್ದಾರೆ. ಸ್ಟಾರ್ಟ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಫೇಸಿಂಗ್ ಅ ಸನ್ ಅಂತಂದರೆ ಯಾವ ಕಡೆ ಬರುತ್ತೆ. ಸೊ ದೇ ಅಪ್ರೋಚ್ ಅ ಕ್ರಾಸ್ ರೋಡ್ ಎಟ್ ಅ ಡಿಸ್ಟೆನ್ಸ್ ಆಫ್ 1 ಕಿಲೋಮೀಟರ್ ಆ್ಯಂಡ್ ಸ್ಟಾರ್ಟ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಫೇಸಿಂಗ್ ಅ ಸನ್. ಸೊ ಹಾಗಿದ್ರೆ ಅರ್ಲಿ ಮಾರ್ನಿಂಗ್, ಸೊ ಸನ್ ಯಾವ ಕಡೆ ಫೇಸ್ ಮಾಡ್ತಾ ಇರುತ್ತೆ, ಅರ್ಲಿ ಮಾರ್ನಿಂಗ್ ಯಾವ ಕಡೆ ಫೇಸ್ ಮಾಡ್ತಾ ಇರುತ್ತೆ, ದಟ್ ಈಸ್ ಈಸ್ಟ್, ರೈಟ್. ಸೊ ಈಸ್ಟ್ ಕಡೆ ಫೇಸ್ ಮಾಡ್ತಾ ಇರುತ್ತೆ, ಈಸ್ಟ್ ಕಡೆ ಹೋಗಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ, ರೈಟ್. ದೇ ಅಪ್ರೋಚ್ ಅ ಕ್ರಾಸ್ ರೋಡ್ ಎಟ್ ಅ ಡಿಸ್ಟೆನ್ಸ್ ಆಫ್ 1 ಕಿಲೋಮೀಟರ್. ಎಕ್ಸ್ ಟೇಕ್ಸ್ ಅ ಲೆಫ್ಟ್ ಟರ್ನ್ ಆ್ಯಂಡ್ ವೈ ಗೋಸ್ ಟು ರೈಟ್. After traveling for 1 kilometer, Y turned to his right and travels 3 kilometers to reach a village. In which direction is the village with respect to Y's initial position anta. So X and Y goes on a bike ride, start early morning facing sun. So sun kade face ಮಾಡ್ತಾ ಇದ್ದಂಗೆ ಈ ಕಡೆ ಹೋಗ್ತಾ ಇದ್ದಾರೆ, X and Y, right. They approach a cross road at a distance of 1 kilometer. ಕ್ರಾಸ್ ರೋಡನ್ನು ಮಾಡಿದ್ದಾರೆ, ದಟ್ ಈಸ್ ಎಕ್ಸ್ ಟೇಕ್ಸ್ ಇಲ್ಲಿಂದ ಲೆಫ್ಟ್ ಟರ್ನ್ ಅಂತ. ಸೊ ಕ್ರಾಸ್ ರೋಡ್, ಸೊ ಇಲ್ಲಿಂದ ರೋಡನ್ನು ಕ್ರಾಸ್ ಮಾಡಿದ್ದಾರೆ. ಹಾಗಿದ್ರೆ ರೋಡ್ ಕ್ರಾಸ್ ಮಾಡಿದರೆ ಇವ್ರ ಡೈರೆಕ್ಷನ್ ಏನಾಗುತ್ತೆ, ಅಪೋಸಿಟ್ ಆಗುತ್ತಾ, ದಟ್ ಈಸ್ 1 ಕಿಲೋಮೀಟರ್. ಎಕ್ಸ್ ಟೇಕ್ಸ್ ಲೆಫ್ಟ್ ಟರ್ನ್, ಎಕ್ಸ್ ಟೇಕ್ಸ್ ವಾಟ್, ಲೆಫ್ಟ್ ಟರ್ನ್. ವೈ ಟೇಕ್ಸ್ ರೈಟ್ ಟರ್ನ್. ಓಕೆ, ಆಫ್ಟರ್ ಟ್ರಾವೆಲಿಂಗ್ ಫಾರ್ 1 ಕಿಲೋಮೀಟರ್, ವೈ ಟರ್ನ್ಸ್ ಟು ಹಿಸ್ ರೈಟ್. ಅಗೇನ್ ಇಲ್ಲಿಂದ ರೈಟ್ ಟರ್ನಿಗೆ ಟ್ರಾವೆಲ್ ಮಾಡಿದ್ದಾನೆ. ಹೌ ಮಚ್, 3 ಕಿಲೋಮೀಟರ್ ಟು ಹಿಸ್ ವಿಲೇಜ್. ಇನ್ ವಿಚ್ ಡೈರೆಕ್ಷನ್ ಈಸ್ ದ ವಿಲೇಜ್ ವಿತ್ ರೆಸ್ಪೆಕ್ಟ್ ಟು ವೈಸ್. ಇಬ್ಬರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಇಲ್ಲಿಂದನಾ, ರೈಟ್, ದಿಸ್ ಡೈರೆಕ್ಷನ. ಸೊ ಹಾಗಿದ್ರೆ ಇಲ್ಲಿ ಯಾವ ಡೈರೆಕ್ಷನಲ್ಲಿ ಬಂದು ನಿಂತಿದ್ದಾರೆ ಲಾಸ್ಟಾಗಿ, ಸೊ ದಟ್ ಈಸ್ ನಾರ್ತ್ ಈಸ್ಟಲ್ಲಿ ನಿಂತಿದ್ದಾರೆ, ದಟ್ ಈಸ್ ನಾರ್ತ್ ಈಸ್ಟಲ್ಲಿ ನಿಂತಿದ್ದಾರೆ, ರೈಟ್. ಸೊ ಈ ಕ್ವಶನ್ಸನ್ನೇ ನೀವು ಮಾಡ್ತೀರಾ, ದಟ್ ಈಸ್ ಅ ಹೋಮ್ವರ್ಕ್ ಫಾರ್ ಯು, ಈಸಿ ಇದೆ, ರೈಟ್. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಕೇಳಿದ್ದಾರೆ, ರೈಟ್. ಡೂ ದ ಹೋಮ್ವರ್ಕ್ ಆ್ಯಂಡ್ ಕಮೆಂಟ್ ದ ಆನ್ಸರ್. ಹೋಮ್ವರ್ಕ್ ಮಾಡಿ ನನಗೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ, ರೈಟ್. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಹೇಗಿತ್ತು ಕ್ಲಾಸು? So right, so if you need any more questions or like this, please like, share and subscribe our channel. So thank you everyone.